ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸಮೃದ್ಧಿ ಎಜುಕೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಡಿಸೆಂಬರ್ 12, 13, 14ರ ಪ್ರಮುಖ ಪ್ರಚಲಿತ ಘಟನೆಗಳು ಅಂದರೆ ಮುಂದೆ ಬರಲಿರುವ ಎಕ್ಸಾಮ್ ದೃಷ್ಟಿಯಿಂದ ಅತಿ ಮಹತ್ವವಾದ ಆರ್ಟಿಕಲ್ನ ಆಯ್ಕೆ ಮಾಡಿಕೊಂಡು ನಿಮ್ಮ ಮುಂದೆ ಡಿಸ್ಕಸ್ ಮಾಡಲು ಬಂದಿರೋ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ 3 ಆರ್ಟಿಕಲ್ ಇದೇ 3 ದಿನದಲ್ಲಿ ಆಗಿರೋದು ತುಂಬ ಇಂಪಾರ್ಟೆಂಟ್ ಆದಂಥ, ಇವು ಮುಂದೆ ಬರುವಂಥ ಎಲ್ಲ ಎಕ್ಸಾಮಿಗೆ ತುಂಬ ಬರ್ನಿಂಗ್ ಇಶ್ಯೂ. ಓಕೆ, ಇದನ್ನು ತಿಳ್ಕೊಳ್ಳೇಬೇಕಾಗ್ತದೆ. ಓಕೆ, ಏನಿದೆ ನೋಡಿ ಸ್ನೇಹಿತರೆ. ಒಂದೇದು ಆರ್ಟಿಕಲ್ 371 ಬಗ್ಗೆ. ಆರ್ಟಿಕಲ್ 370 ಏನಿದಾವೆ, ನಮ್ಮ ಜಮ್ಮು ಕಾಶ್ಮೀರ, ನಮ್ಮ ದೇಶದ ಭಾರತ ದೇಶದ ಮುಕುಟಮಣಿ ಅಂತ ಕರೀತಾರೆ, ಅದಕ್ಕೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ 370 ಬಗ್ಗೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ಒಂದು ಹಿಸ್ಟಾರಿಕಲ್ ಜಜ್ಮೆಂಟ್ ನೀಡಿದೆ. ಹೀಗಾಗಿ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ನೀಡಿದಲ್ಲ, ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತ ಅದು ರಾಜ್ಯ ಇದ್ದಿದ್ದು ಯಾವಾಗ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು, ಕೇಂದ್ರಾಡಳಿತ ಪ್ರದೇಶ ಇದ್ದಿದ್ದನ್ನು ಈಗ ಕೇಂದ್ರಾಡಳಿತ ಪ್ರದೇಶ ಇದನ್ನು ರದ್ದು ಮಾಡಿ ಆದಷ್ಟು ಬೇಗ ನೀವು ಒಂದು ರಾಜ್ಯದ ಸ್ಥಾನಮಾನ ಕೊಟ್ಟು ಎಲೆಕ್ಷನ್ ನಡೆಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಟ್ಟಿದೆ, ಅದಕ್ಕೂ ಕಾಲಮಿತಿ ನೀಡಿದೆ. ಹೀಗಾಗಿ ಅಲ್ಲಿರುವಂಥ ನಮಗೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋದು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗೆ 370 ಆರ್ಟಿಕಲ್ ಜೊತೆಗೆ ಆರ್ಟಿಕಲ್ 35 ಅದು ಇಂಪಾರ್ಟೆಂಟ್ ಆಗ್ತದೆ, ಅದನ್ನು ತಿಳ್ಕೊಬೇಕಾಗ್ತದೆ. ಓಕೆ, ಹೀಗಾಗಿ ಇದು ಹಿಸ್ಟಾರಿಕಲ್ ಜಜ್ಮೆಂಟನ್ನು ನಾವು ಹೇಳ್ಬೋದು. ಯಾಕಪ್ಪ ಅಂದರೆ ಕೇಶವಾನಂದ ಭಾರತಿ ಇರ್ಬೋದು, ಮೇನಕಾ ಗಾಂಧಿ ಪ್ರಕರಣ ಇರ್ಬೋದು, ಇವೆಲ್ಲ ಹ್ಯಾಂಗೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಿಗೆ ಒಂದೊಂದು ಚಾಪ್ಟರ್ ಇದೆ, ಹಾಗೆ ಆರ್ಟಿಕಲ್ 370 ಒಂದು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇದೆ, ಅದನ್ನು ಸಮಗ್ರವಾಗಿ ತಿಳ್ಕೊಳ್ಬೇಕು. ಓಕೆ, ಅದೇ ರೀತಿಯಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ದೇವಾಲಯ ಎಂದು ಕರೆಯುವಂಥ ಸಂಸತ್ ಭವನದ ಮೇಲೆ 2001ರಲ್ಲಿ ಅಫ್ಜಲ್ ಗುರು ಅನ್ನೋ ಒಂದು ನಾಯಕನಿಂದ, ಅಫ್ಜಲ್ ಗುರು ಎಂಬ ಭಯೋತ್ಪಾದಕನಿಂದ ನಮ್ಮ ಸಂಸತ್ ಭವನದ ಮೇಲೆ ದಾಳಿ ಮಾಡಿ ಆ ದಾಳಿಯ ಕೈ ಮರಿಯುವಂಥ ಸಂದರ್ಭದಲ್ಲಿ 22ನೇ ವರ್ಷದ ಮರಿಬೇಕನ್ನೋ ಸಂದರ್ಭದಲ್ಲಿ ನಮ್ಮ ಸಂಸತ್ತಿನಲ್ಲಿ ಭದ್ರತಾ ಲೋಪವಾಗಿದೆ. ಹೀಗಾಗಿ ಇದು ತುಂಬ ನ್ಯೂಸ್ನಾಗಿದೆ. ಓಕೆ, ಹೀಗಾಗಿ ನಾವು ಸಂಸತ್ ಭವನದ ಬಗ್ಗೆ, ಸಂಸತ್ ಪಾರ್ಲಿಮೆಂಟ್ ಬಗ್ಗೆ ನಾವು ಸ್ವಲ್ಪ ಮಾಹಿತಿ ಎಕ್ಸಾಮ್ ಪಾಯಿಂಟ್ ಆಫ್ ತಿಳ್ಕೊಬೇಕಾಗ್ತದೆ. ಓಕೆ, ಅದೇ ರೀತಿಯಾಗಿ ಈಶಾನ್ಯ ರಾಜ್ಯದಲ್ಲಿ ಕುಕ್ಕಿ ಸಮುದಾಯದಲ್ಲಿ ಏನು ಬೆತ್ತಲೆ ಪ್ರಕರಣ ಮಾಡಿ ಅತ್ಯಾಚಾರ ಘಟನೆ ನಡೆದ ಇಡೀ ಜಗತ್ತಿನಂತ ಸುದ್ದಿಯಾಗಿತ್ತು. ಅಂಥ ಘಟನೆಗಳು ನಮ್ಮ ಬೆಳಗಾವಿನಲ್ಲಿ ಅಲ್ಲೇ ಚಳಿಗಾಲ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೇ ಒಂದು ಘಟನೆ ನಡೆದಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ದೇಶಾದ್ಯಂತ ಎಷ್ಟು ಪ್ರಕರಣಗಳು ಹೆಚ್ಚಾಗಿದ್ದಾವೆ ಅನ್ನೋದ್ರ ಬಗ್ಗೆ ಸಮಗ್ರವಾದ ನಾವೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದ್ರೊಂದಿಗೆ ಸಮಾಜದಲ್ಲಿ ನಡೀತಿರೋ ಆಗುಗಳ ಬಗ್ಗೆ ನಮಗೆ ಅರಿವು ಇರಬೇಕಾಗ್ತದೆ. ಹೀಗಾಗಿ ಆ ಇಡೀ ದೇಶದಂತೆ ಎಷ್ಟು ಪ್ರಕರಣಗಳಿವೆ, ಏನಿದೆ, ಇದು ಎಲ್ಲ ಡಾಟಾ ತಿಳ್ಕೊಳ್ಳೋದ್ರಿಂದ ನಾವು PS ಆಗಲಿ, KS ಆಗಲಿ, SC ಆಗಿ ನಾವು ಕನ್ವರ್ಟ್ ಮಾಡ್ಬೋದು ಇದನ್ನು. ಓಕೆ, ಡಾಟಾಸ್ ಕರೆಕ್ಟಾಗಿ ಗೊತ್ತಿದೆ. ಓಕೆ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಈ 3 ಚಾಪ್ಟರ್ ಮೇಲೆ ನಾನು ಕ್ಲಾಸನ್ನು ಫೋಕಸ್ ಮಾಡಿದ್ದೇನೆ. ಸ್ವಲ್ಪ ಲೆಂತ್ ಆಗ್ಬೋದು ಕ್ಲಾಸು, ಬಟ್ ವೆರಿ ಇಂಪಾರ್ಟೆಂಟ್ ಇರ್ತದೆ. ಓಕೆ ಸ್ನೇಹಿತರೆ, ಈ ಕ್ಲಾಸನ್ನು ಆರಂಭಿಸುವಂಥ ಪೂರ್ವದಲ್ಲಿ ಇದೇ ಮೊದಲವರೆಗೆ ನಮ್ಮ ಕ್ಲಾಸನ್ನು ಯಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕ್ಲಾಸ್ ನೋಡಿ, ಹಾಗೂ ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇಂದಿನ ಕ್ಲಾಸನ್ನು ಆರಂಭಿಸೋಣ. ನೋಡಿ, ಯಾವ ವರ್ಷ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾದ 370ನೇ ವಿಧಿಯಡಿಯಲ್ಲಿ ನೀಡಲಾಗಿದ್ದ ವಿಶೇಷ ಸ್ಥಾನವನ್ನು ರದ್ದು ಮಾಡಲಾಯಿತು ಅಂತಿದೆ. ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, 370ನೇ ಆರ್ಟಿಕಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. 370ನೇ ಆರ್ಟಿಕಲ್ ಬಗ್ಗೆ ಸಮಗ್ರ ತಿಳ್ಕೊಳ್ಬೇಕಾಗ್ತದೆ. ನೋಡಿ, 1ನೇ ಆಪ್ಷನ್ ಆಗಸ್ಟ್ 5, 2019 ಇದೆ, 2ನೇದು ಡಿಸೆಂಬರ್ 5, 2018 ಇದೆ, 3ನೇದು ಮಾರ್ಚ್ 2, 2020 ಇದೆ, 4ನೇದು ಡಿಸೆಂಬರ್ 11, 2023 ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಆಗಸ್ಟ್ 5, 2019. ಓಕೆ, ನೋಡಿ, ಜಮ್ಮು ಕಾಶ್ಮೀರ ಕೇಂದ್ರ ನಿರ್ಧಾರ ಸರಿ ಎಂದು ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪು ನೀಡಿದೆ. ಓಕೆ, ಸ್ಥಾನ ರದ್ದತಿಗೆ ಸುಪ್ರೀಂ ಮುದ್ರೆ ಅಂದರೆ ಕೇಂದ್ರ ಸರ್ಕಾರ ಏನು ಮಾಡಿತ್ತಲ್ಲ ಜಜ್ಮೆಂಟ್, ಇದಕ್ಕೆ ತೀರ್ಪು ನೀಡುತ್ತಿಲ್ಲ, ಕೇಂದ್ರ ಸರ್ಕಾರ ತಗೊಂತ ತೀರ್ಪು, ಅದಕ್ಕೆ ಸುಪ್ರೀಂ ಕೋರ್ಟ್ ಬೆಂಬಲ ನೀಡಿದೆ ಅಂತೇಳಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋಣ. ಓಕೆ, ನೋಡಿ, ಜಮ್ಮು ಮತ್ತು ಕಾಶ್ಮೀರ ವಿಶೇಷ ಸ್ಥಾನಮಾನ ಹಿನ್ನೆಲೆ ಮುನ್ನೆಲೆ ಏನದು ಅಂತ ನೋಡೋದು. ಓಕೆ, ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ಸಂವಿಧಾನದ 370ನೇ ವಿಧಿಯಡಿಯಲ್ಲಿ ನೀಡಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂಪಡೆಯುವ ಕೇಂದ್ರ ಸರ್ಕಾರದ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠವು ಸರ್ವಾನುಮತದಿಂದ ಎತ್ತಿ ಹಿಡಿದಿದೆ. ಅಂದರೆ ಈಗ 2019 ಆಗಸ್ಟ್ 5ರಂದು ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ಆರ್ಟಿಕಲ್ 370 ಏನೇನು ರದ್ದು ಮಾಡ್ತಲ್ಲ ಕೇಂದ್ರ ಸರ್ಕಾರ, ಅದು ಸರಿಯಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಓಕೆ, ನೋಡಿ, ಬ್ರಿಟಿಷರು ಭಾರತವನ್ನು ತೊರೆಯುವಾಗ ಇಲ್ಲಿದ್ದ ಎಲ್ಲ ಸಂಸ್ಥಾನಗಳಿಗೂ ಸ್ವತಂತ್ರ ನೀಡಿದರು. ಅಂದರೆ ನಮಗೆ ಸ್ವತಂತ್ರ ಕೊಟ್ಟು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಸಂಸ್ಥಾನಗಳಿಗೆ ಅವರಿಗೆ ಸ್ವತಂತ್ರವನ್ನು ನೀಡಿದರು. ಒಂದು ಭಾರತಕ್ಕೆ ಸೇರುವುದು ಅಥವಾ ಪಾಕಿಸ್ತಾನಕ್ಕೆ ಸೇರಬೇಕು, ಇಲ್ವಾ ಸ್ವತಂತ್ರವಾಗಿರಬೇಕು. ಅಂದರೆ ಸ್ವತಂತ್ರ ಭಾರತಕ್ಕೆ ಸೇರಬೇಕು, ಪಾಕಿಸ್ತಾನಕ್ಕೆ ಸೇರಬೇಕು, ಇಲ್ಲ ಅಂದರೆ ಸ್ವತಂತ್ರವಾಗಿರ್ಬೇಕಂತ ಆಯ್ಕೆಗಳು ನೀಡಿಬಿಟ್ರು. ಅಂದರೆ ಒಡೆದಾಳುವ ನೀತಿ ಮೇನ್ ಉದ್ದೇಶನವರದು, ಒಡೆದಾಳುವ ನೀತಿ ಇತ್ತು. ಇಂಥ ಆಯ್ಕೆಯ ಸಂದರ್ಭದಲ್ಲಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಆಡಳಿತ ನಡೆಸಿದಂಥ ರಾಜ್ಯ ಹರಿಸಿಂಗ್ ಏನು ಮಾಡಿದ, ಸ್ವತಂತ್ರವಾಗಿ ಉಳಿಯೋದನ್ನು ಆಯ್ಕೆ ಮಾಡಿಕೊಂಡರು. ಓಕೆ, ಸ್ವತಂತ್ರವಾಗಿ ಅವರು 3 ಆಯ್ಕೆ ಇಟ್ಬಿಟ್ಟಿದ್ರು ಅವ್ರ ಮುಂದೆ ಬ್ರಿಟಿಷರು. ಓಕೆ, ಹೀಗಾಗಿ ಅವರು ಸ್ವತಂತ್ರವಾಗಿ ಉಳಿದ್ಬಿಟ್ರು. ನೋಡಿ,
1956 ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನ ಜಾರಿಗೆ ಬಂತು. ಓಕೆ, 1968ರಲ್ಲಿ ಸಂವಿಧಾನದ 370ನೇ ವಿಧಿಯು ಶಾಶ್ವತ ಸ್ವರೂಪದ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅಂದ್ರೆ ಅವ್ರು ಸ್ವತಂತ್ರವಾಗಿ ಉಳಿದ್ಬಿಟ್ಟು ಸ್ವತಃ ಸಪರೇಟ್ ಸಂವಿಧಾನ ಮಾಡ್ಕೊಂಡ್ರು ಅವರು. ಓಕೆ, ನೆಕ್ಸ್ಟ್. ಹೀಗಾಗಿ ರಾಜಾ ಹರಿಸಿಂಗ್ ಸ್ವತಂತ್ರ ಉಳಿದಲ್ಲ. ಹೀಗಾಗಿ 1947 ಆಗಸ್ಟ್ರಲ್ಲಿ ಕಾಶ್ಮೀರವು ಭಾರತದಿಂದ ವಿಲೀನವಾಗಲಿಲ್ಲ. ಅಂದ್ರೆ ಎಲ್ಲವೂ ವಿಲೀನ ಅದು, ಯಾಕಂದ್ರೆ ಅದು ವಿಲೀನ ಆಗಲಿಲ್ಲ. ಯಾಕಪ್ಪ ಅಂದ್ರೆ ಸ್ವತಂತ್ರವಾಗಿ ಉಳಿಯುವ ಅವಕಾಶ ಅವ್ರು ಬ್ರಿಟಿಷರೇ ಕೊಟ್ಬಿಟ್ಟಿದ್ರು, ಅವರಿಗೆ ಉಳಿಲಿಲ್ಲ. ಅದು ಸ್ವತಂತ್ರವಾಗಿ ಸಪರೇಟ್ ಇದಾಗಿ ಉಳಿದ್ಬಿಡ್ತು. ಓಕೆ, ಆದರೆ ಸ್ವತಂತ್ರವಾಗಿ ಉಳಿಯುವ ಅವರ ಆಯ್ಕೆ ದುಬಾರಿಯಾಗಿ ಪರಿಣಮಿಸುತ್ತೆ. ಯಾಕಂದ್ರೆ ಅವರು ಸ್ವತಂತ್ರವಾಗಿ ಉಳಿದ್ರಲ್ಲ, ಅದು ಮುಂದೆ ಬರ್ತಾ ಅವರಿಗೆ ದುಬಾರಿಯಾಗಿ ಬರುತ್ತೆ. ಏನಪ್ಪಾ ಅಂದ್ರೆ ಕಾರಣ, ಪಾಕಿಸ್ತಾನ ಅಂದ್ರೆ ಆ ಕಾಶ್ಮೀರದ ಮೇಲೆ ಅತಿಕ್ರಮಣ ಮಾಡಿತು. ಓಕೆ, ಅದನ್ನು ಎದುರಿಸಲಾಗದೆ ರಾಜಾ ಹರಿಸಿಂಗ್ ಭಾರತದ ನೆರವನ್ನು ಕೇಳಿದರು. ಜಮ್ಮು ಕಾಶ್ಮೀರವನ್ನು ಅಂದ್ರೆ ಭಾರತ ನೆರವು ಕೇಳಿದ್ರು ಅವರು. ಅವಾಗ ಏನ್ ಮಾಡಿದ್ರು, ಭಾರತ ಸರ್ಕಾರ ಏನ್ ಮಾಡಿತು, ಜಮ್ಮು ಕಾಶ್ಮೀರವನ್ನು ಭಾರತದೊಂದಿಗೆ ವಿಲೀನ ಮಾಡಿದರೆ ಮಾತ್ರ ಪಾಕಿಸ್ತಾನದ ಎದುರಿಸಲು ನೆರವು ನೀಡುವುದಾಗಿ ಭಾರತ ಷರತ್ತು ಹಾಕಿತು. ಓಕೆ, ಏನ್ ಮಾಡಿದ್ರು, ಸ್ವತಂತ್ರ ಉಳಿಯಲು ಅವಕಾಶ ಕೊಟ್ಟರು, ಅವ್ರು ಸ್ವತಂತ್ರ ಉಳಿದ ಬಿಟ್ರು. ಆದರೆ ಅದೇ ಸಂದರ್ಭದಲ್ಲಿ ಏನ್ ಮಾಡಿತು, ಪಾಕಿಸ್ತಾನ ಏನ್ ಮಾಡಿತು, ಜಮ್ಮು ಕಾಶ್ಮೀರದಲ್ಲಿ ಅತಿಕ್ರಮಣ ಮಾಡಿತ್ತು. ಆ ಅತಿಕ್ರಮಣವನ್ನು ಏನ್ ಮಾಡಿತು, ಆ ರಾಜಾ ಹರಿಸಿಂಗ್ ಎದುರಿಸಲಾಗಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಏನ್ ಮಾಡಿದ್ರು, ಭಾರತ ನೆರವನ್ನು ಕೇಳಿದ್ರು. ಭಾರತದ ನೆರವನ್ನು ಕೇಳಿದ ಸಂದರ್ಭದಲ್ಲಿ ಭಾರತ ಸರ್ಕಾರವು ಒಂದು ಕಠಿಣವಾದ ಸಂದೇಶವನ್ನು ನೀಡುತ್ತೆ ಅವರಿಗೆ, ರಾಜಾ ಹರಿಸಿಂಗ್. ನೀವು ಜಮ್ಮು ಕಾಶ್ಮೀರವನ್ನು ಭಾರತದಿಂದ ವಿಲೀನ ಮಾಡಿದರೆ ಮಾತ್ರ ನಾವು ಪಾಕಿಸ್ತಾನದಲ್ಲಿ ಹೋರಾಡಲು ನಾವು ಸಹಾಯ ಮಾಡ್ತೇವೆ ಅಂತ ಒಂದೇ ಅಂತೇಳಿ ಒಪ್ಪಂದಕ್ಕೆ ಮಾಡಿಕೊಂಡ್ರು. ಹೀಗಾಗಿ ಅದಕ್ಕೆ ಒಪ್ಪಿದ ರಾಜಾ ಹರಿಸಿಂಗ್ ಭಾರತದೊಂದಿಗೆ ಸೇರಿದ್ದರು, ಸ್ವಾಯತ್ತತೆಯನ್ನು ಉಳಿಸಿಕೊಳ್ಳುವ ಷರತ್ತು ಒಡ್ಡಿದರು. ಹೀಗೆ ಪರಸ್ಪರ ಷರತ್ತುಗಳ ಮೂಲಕ ಜಮ್ಮು ಕಾಶ್ಮೀರವನ್ನು ಭಾರತದಿಂದ ವಿಲೀನ ಮಾಡಲಾಗಿತ್ತು. ಸಂವಿಧಾನವನ್ನು ರಚಿಸುವಾಗ ಷರತ್ತುಗಳನ್ನು 370ನೇ ವಿಧಿ, ಕರಡು ಸಂವಿಧಾನ 306 ವಿಧಿಯಡಿಯಲ್ಲಿ ಸೇರಿಸಲಾಗಿತ್ತು. ಓಕೆ, ಭಾರತದೊಂದಿಗೆ ವಿಲೀನವಾದರೂ ಜಮ್ಮು ಕಾಶ್ಮೀರದ ವಿದೇಶಾಂಗ ಭಾರತದಿಂದ ವಿಲೀನವಾಗಿತ್ತು, ಆದರೆ ಕೆಲವು ರಿಯಾಯಿತಿ ಕೊಳ್ಳಲಾಗಿತ್ತು. ಆ ರಿಯಾಯಿತಿಗಳು ಆರ್ಟಿಕಲ್ 370N. ಓಕೆ, ಜಮ್ಮು ಕಾಶ್ಮೀರದ ವಿದೇಶಾಂಗ ವ್ಯವಹಾರ, ರಕ್ಷಣೆ, ಸಂವಹನ ವಿಚಾರದಲ್ಲಿ ಮಾತ್ರ ಕೇಂದ್ರಕ್ಕೆ ಅಧಿಕಾರ ಇತ್ತು. ನೋಡಿ, 3 ವಿಷಯದಲ್ಲಿ ಕೇಂದ್ರಕ್ಕೆ ಅಧಿಕಾರ ಇತ್ತು. ಅಲ್ಲಿ ಯಾವುದು, ವಿದೇಶಾಂಗ ವ್ಯವಹಾರ, ರಕ್ಷಣೆ ಮತ್ತು ಸಂವಹನ, ಈ 3 ವಿಷಯಗಳು ಮಾತ್ರ ಕೇಂದ್ರದಲ್ಲಿ ಅಧಿಕಾರ ಇತ್ತು. ಓಕೆ, ನೆಕ್ಸ್ಟ್. ಜಮ್ಮು ಕಾಶ್ಮೀರದ ಕೊನೆಯ ರಾಜಾ ಹರಿಸಿಂಗ್ 1947 ಅಕ್ಟೋಬರ್ 26ರಂದು ಭಾರತದೊಂದಿಗೆ ಸೇರಿಕೊಳ್ಳುವ ವಿಲೀನ ಸನ್ನದಿಗೆ ಸಹಿ ಹಾಕಿದರು. ವಿದೇಶಾಂಗ ವ್ಯವಹಾರ, ರಕ್ಷಣೆ, ಸಂವಹನ 3 ವಿಷಯಗಳಿಗೆ ಸಂಬಂಧಿಸಿದ ಭಾರತ ಸರ್ಕಾರ ನಿರ್ಧಾರ ಕೈಗೊಳ್ಳಬಹುದು ಎಂದು ಅವರು ಒಪ್ಪಿಗೆ ನೀಡಿದರು. ಆ ಮೂಲಕ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನ ನೀಡಲು ಒಪ್ಪಿಕೊಳ್ಳಲಾಯಿತು. ಓಕೆ, ವಿದೇಶಾಂಗ ಮತ್ತು ರಕ್ಷಣೆ, ಸಂವಹನ ಇಷ್ಟರಾಗಷ್ಟೇ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರ ವಿಷಯದಾಗ ಭಾಗವಹಿಸಬಹುದು, ಉಳಿದ ವಿಷಯದಾಗ ಇಲ್ಲ, ಅದು ಎಲ್ಲ ಓನ್ ಡಿಸಿಷನ್ ತಗೋಬೇಕಂತ ಹೇಳ್ತದೆ. ಓಕೆ, ಇದನ್ನೆಲ್ಲ 370 ಆರ್ಟಿಕಲ್ 370 ಇತ್ತು. ಜನವರಿ 26, 1950 ಭಾರತ ಸಂವಿಧಾನ ಜಾರಿ ಆಯಿತು. ಆದರೆ 1956ರಲ್ಲಿ ಜಮ್ಮು ಕಾಶ್ಮೀರ ನೋಡು, ನಮ್ದು ಸಂವಿಧಾನ ಜಾರಿ ಬಂದು ಜನವರಿ 20, ಅವ್ರದ್ದು 1956ರಲ್ಲಿ ಜಮ್ಮು ಕಾಶ್ಮೀರ ಸಂವಿಧಾನ ಜಾರಿಗೆ ಬಂತು. ವಿಶೇಷ ಸ್ಥಾನವನ್ನು ಸಂವಿಧಾನದ 370ನೇ ವಿಧಿಯಡಿಯಲ್ಲಿ ವಿವರಿಸಲಾಯಿತು. ಸಂವಿಧಾನದ 370ನೇ ವಿಧಿಯಡಿಯಲ್ಲಿ ಪ್ರಥಮ ಬಾರಿಗೆ ರಾಷ್ಟ್ರಪತಿ ಅವರು ಸಾಂವಿಧಾನಿಕ ಆದೇಶವನ್ನು ಹೊರಡಿಸಿದರು. ಆ ಮೂಲಕ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಯಿತು. ಓಕೆ, 1962ರಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದ ಸಾಂವಿಧಾನಿಕ ಅವಕಾಶಗಳಿಗೆ ತಿದ್ದುಪಡಿ ತರುವ ವ್ಯಾಪಕ ಅಧಿಕಾರವು ರಾಷ್ಟ್ರಪತಿಗೆ ಎಂದು ಸುಪ್ರೀಂ ಕೋರ್ಟ್ ನೀಡಿತು. ಇಲ್ಲಿಂದ ಸ್ಟಾರ್ಟ್ ಆಯ್ತಿದ್ದು ಸ್ವಲ್ಪ ಇದು ಏನಿದು ಸಪರೇಟ್ ಸ್ಟೇಟ್ ನೀಡಿದ್ದು, ಆರ್ಟಿಕಲ್ 370 ನೀಡಿದ್ದು ಸರಿ ಇಲ್ಲ ಅಂತ ಸ್ವಲ್ಪ ಇಲ್ಲೇ ಚಲವಾಯಿತು. ಇಲ್ಲಿಂದ ಸ್ಟಾರ್ಟ್ 1962ರಿಂದ ಸ್ಟಾರ್ಟ್ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, 2016ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಸಂವಿಧಾನ ಸಭೆಯು ಶಿಫಾರಸಿನ ಮೇಲೆ 370ನೇ ವಿಧಿಯನ್ನು ರದ್ದುಗೊಳಿಸಲು ಸಾಧ್ಯ ಎಂದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಓಕೆ, ಇವಾಗ ಸ್ಟಾರ್ಟ್ ಅದ ಅಲ್ಲಿ ಜಮ್ಮು ಆರ್ಟಿಕಲ್ 370 ಹೊಡೆದಾಕಲು ಇಲ್ಲಿಂದ ಸ್ಟಾರ್ಟ್ ಮಾಡಿದ ಅಂತ. ಓಕೆ, 2018 ಡಿಸೆಂಬರ್ ಸಂವಿಧಾನದ 356ನೇ ವಿಧಿಯಡಿಯಲ್ಲಿ ನೀಡಲಾದ ಅಧಿಕಾರವನ್ನು ಬಳಸಿಕೊಂಡು ರಾಷ್ಟ್ರಪತಿ ಆಡಳಿತವನ್ನು ಜಮ್ಮು ಕಾಶ್ಮೀರದಲ್ಲಿ ಏರಲಾಯಿತು. ಓಕೆ, ಆಗಸ್ಟ್ 5, 2019ರಲ್ಲಿ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ರಲ್ಲಿ ರಾಷ್ಟ್ರಪತಿ ಆದೇಶದ ಮೂಲಕ ಸಂವಿಧಾನ ಸಭೆಯ ವ್ಯಾಖ್ಯಾನಕ್ಕೆ ತಿದ್ದುಪಡಿ ತರಲಾಯಿತು. ಆ ಮೂಲಕ ಜಮ್ಮು ಮತ್ತು ಕಾಶ್ಮೀರಕ್ಕೆ 370ನೇ ವಿಧಿಯಡಿಯಲ್ಲಿ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಲಾಯಿತು. ಓಕೆ, ಯಾವಾಗ 370 ಯಾವಾಗ ರದ್ದು ಮಾಡಿರಪ್ಪ ಅಂದ್ರೆ ಆಗಸ್ಟ್ 5, 2019. ಓಕೆ, 2019 ಆಗಸ್ಟ್ 9 ಜಮ್ಮು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಮಾಡಿ, ನೋಡಿ ಅದನ್ನ ಆರ್ಟಿಕಲ್ 370 ಇದನ್ನ ಮಾಡಿದ್ದು, ಡೇಟ್ ವೆರಿ ಇಂಪಾರ್ಟೆಂಟ್. 370 ರದ್ದು ಮಾಡಿದ್ದು ಆಗಸ್ಟ್ 5, 2019. ಆದರೆ 2 ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದು ಯಾವಪ್ಪ ಅಂದ್ರೆ ಆಗಸ್ಟ್ 9. 2 ಕೇಂದ್ರಾಡಳಿತ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರವನ್ನು 2 ಕೇಂದ್ರಾಡಳಿತ ಪ್ರದೇಶಗಳಿಗೆ ವಿಭಜಿಸಲಾಯಿತು. ಓಕೆ, ಆಡಳಿತಾತ್ಮಕ ದೃಷ್ಟಿಯಿಂದ. 2019 ಆಗಸ್ಟ್ 28ರಂದು ರಾಷ್ಟ್ರಪತಿ ಅವರು ಆದೇಶದ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿದ ಅರ್ಜಿಗಳು ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ನ 5 ನ್ಯಾಯಮೂರ್ತಿ ಕೈಗೊಂಡರು. ಅಂದ್ರೆ ಇದು ಆರ್ಟಿಕಲ್ 370 ರದ್ದು ಮಾಡಿದ್ದು ಹಾಗೂ ಆ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶ ಮಾಡಿದ್ದನ್ನು ಪ್ರಶ್ನಿಸಿ 2019 ಆಗಸ್ಟ್ 28ರಂದು ರಾಷ್ಟ್ರಪತಿಯವರ ಆದೇಶವನ್ನು ಸಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಯಿತು. ಓಕೆ, ನೆಕ್ಸ್ಟ್.
2022 ಏಪ್ರಿಲ್ 25ರಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕ್ಷೇತ್ರ ಮರು ವಿಂಗಡಣೆ ಕಾರ್ಯ ನಡೆಯುತ್ತಿದ್ದ ಕಾರಣ 370ನೇ ವಿಧಿಯಡಿಯಲ್ಲಿ ನೀಡಲಾಗಿದ್ದ ವಿಶೇಷ ಸ್ಥಾನವನ್ನು ರದ್ದು ಮಾಡದ ಕ್ರಮವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಚಾರಣೆ ನಡೆಸಬೇಕೆಂದು ಅರ್ಜಿದಾರರೊಬ್ಬರು ಸುಪ್ರೀಂ ಕೋರ್ಟ್ನಲ್ಲಿ ಕೋರಿದರು. ಈ ಕಾರಣಕ್ಕೆ ಬೇಸಿಗೆ ರಜೆ ಬಳಿಕ ಎಲ್ಲ ಅರ್ಜಿಗಳು ವಿಚಾರಣೆ ನಡೆಸುವಂತೆ ನ್ಯಾಯಾಲಯ ಹೇಳಿತ್ತು. ಅಂದರೆ ಆ ಅರ್ಜಿ ವಿಚಾರಣೆ ಬೇಸಿಗೆ ರಜೆ ನಂತರ ನಡೆಸುವಂತೆ ಹೇಳಿದರು. ಓಕೆ, 2023 ಜುಲೈ 3ರಂದು 5 ನ್ಯಾಯಮೂರ್ತಿಗಳ ಪೀಠ ಮುಂದೆ ಎಲ್ಲ ಅರ್ಜಿಗಳು ಬಂದವು. ಓಕೆ, 2023 ಆಗಸ್ಟ್ 2ರಂದು ಅರ್ಜಿಗಳ ವಿಚಾರಣೆ ಸುಪ್ರೀಂ ಕೋರ್ಟ್ ಆರಂಭಿಸಿತು. ನೋಡಿ, 2023 ಡಿಸೆಂಬರ್ 11ರಂದು, ಇದು ವೆರಿ ಇಂಪಾರ್ಟೆಂಟ್ ಆಗ್ತದ. 2023 ಡಿಸೆಂಬರ್ 11ರಂದು ಜಮ್ಮು ಮತ್ತು ಕಾಶ್ಮೀರಕ್ಕೆ 370ನೇ ವಿಧಿಯಡಿಯಲ್ಲಿ ನೀಡಲಾಗಿದ್ದ ವಿಶೇಷ ಸ್ಥಾನವನ್ನು ರದ್ದು ಮಾಡಿದ ಕೇಂದ್ರ ಸರ್ಕಾರ ನಿರ್ಧಾರವು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು. ಇಲ್ಲಿಗೆ ಮುಗಿದಬಿಡ್ತಂತ. ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮಾಡಿದ ಸರಿದೆ ಅಂತ ಹೇಳ್ದಂಗೆ ಇಲ್ಲಿ. ಓಕೆ, ನೆಕ್ಸ್ಟ್, ಭಾರತದಲ್ಲಿ ಅತಿ ಹೆಚ್ಚು ಸೋಯಾಬೀನ್ ಉತ್ಪಾದಿಸುವ ರಾಜ್ಯ ಅಂತಿದೆ. ಓಕೆ, ಒಂದೇ ಆಪ್ಷನ್ ಕರ್ನಾಟಕ ಇದೆ, ಮಧ್ಯಪ್ರದೇಶ ಇದೆ, ರಾಜಸ್ಥಾನ ಇದೆ, ಛತ್ತೀಸ್ಗಢ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಒಂದು ಮಧ್ಯಪ್ರದೇಶ್. ಓಕೆ, ನೋಡಿ ಇಲ್ಲಿ ಯಾಕಪ್ಪ ಈ ಕ್ವಶನ್ ತೊಗೊಂಡಪ್ಪ ಅಂದರೆ ಮಧ್ಯಪ್ರದೇಶದ ನೂತನ ಮುಖ್ಯಮಂತ್ರಿ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಬಟ್ ಸ್ವಲ್ಪ ಒಂದು ಹೊಸ ಕ್ವಶನ್ ರೇಸ್ ಆಗತ್ತೆ ಅನ್ನೋ ಸಂಬಂಧ ಈ ಕ್ವಶನ್ ಹುಡುಕಾಡಿ ತೆಗೆದೆ. ಓಕೆ, ಇಲ್ಲಿ ಮಧ್ಯಪ್ರದೇಶ ಸರ್ಕಾರ ಒಂದು ಈ ರೀಸೆಂಟಾಗಿ ಹೋದೆ ತಾನ್ಸೇನ್ ಪ್ರಶಸ್ತಿಯನ್ನು ನೀಡ್ತಿದೆ. ಓಕೆ, ತಾನ್ಸೇನ್ ಪ್ರಶಸ್ತಿ ನೀಡುವ ರಾಜ್ಯ ಯಾವ್ದಪ್ಪ ಅಂದರೆ ಮಧ್ಯಪ್ರದೇಶ. ನೋಡಿ, ಮಧ್ಯಪ್ರದೇಶದ ಮೋಹನ್ ಯಾದವ್ ಹೊಸ CM. ನೋಡಿ, ಪಂಚರಾಜ್ಯ ಎಲೆಕ್ಷನ್ ನಡೀತಲ್ಲ, ಸ್ವಲ್ಪ ಆ ರಾಜ್ಯಗಳ ಬಗ್ಗೆ ಜಿಯೋಗ್ರಫಿಕಲ್ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಬರುವಂಥ ಎಕ್ಸಾಮ್ಗಿಂತ ಸ್ವಲ್ಪ ಯೂಸ್ ಆಗ್ತದೆ. ಓಕೆ, ಎಸ್ಪೆಷಲಿ ತೆಲಂಗಾಣ ಮತ್ತು ಛತ್ತೀಸ್ಗಢ ಬುಡಕಟ್ಟು ಆಗ್ತದಲ್ಲ, ಬುಡಕಟ್ಟು ರಾಜ್ಯ. ಇಲ್ಲಿ ರಾಜಸ್ಥಾನ ಹೊಸ CMಗಳು ಆಯ್ಕೆ ಆಗಿದಾರಲ್ಲ. ಓಕೆ, ಒಂದು ಸಲ MLA ಆದರೂ CM ಮಾಡಿದ್ದಾರೆ. ಹೀಗಾಗಿ ಅದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ತಿಳ್ಕೊಂಡು ನೆಕ್ಸ್ಟ್ ನೋಡಿ, ಮಧ್ಯಪ್ರದೇಶದ ಜಬಲ್ಪುರ್ ಭಾರತ ಭೌಗೋಳಿಕ ಕೇಂದ್ರವಾಗಿದೆ. ಓಕೆ, ಇದು ಗೊತ್ತು. ಮಧ್ಯಪ್ರದೇಶದ ಬಿಂಬಿಟ್ಕಾ ಎಂಬ ಸ್ಥಳದಲ್ಲಿ ಬೌದ್ಧ ಸ್ಮಾರಕಗಳು, ನವಶಿಲಾಯುಗ ಮತ್ತು ಮಧ್ಯಶಿಲಾಯುಗದ ವರ್ಣಚಿತ್ರಗಳಿವೆ. ಈ ಪ್ರದೇಶವನ್ನು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಯಾವಾಗ? 2003ರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಭೋಪಾಲ್ ಅನಿಲ ದುರಂತ ನಡೆದ ವರ್ಷ 1984. ಈ ದುರಂತಕ್ಕೆ ಕಾರಣವಾದ ಅನಿಲ ಮಿಥೈಲ್ ಐಸೋಸೈನೇಟ್. ಈ ದುರಂತ ನಡೆದ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿ ಅರ್ಜುನ್ ಸಿಂಗ್. ಓಕೆ, ಈ ದುರಂತಕ್ಕೆ ಕಾರಣವಾದ ಕಂಪನಿ ಯೂನಿಯನ್ ಕಾರ್ಬೈಡ್, ಮೈಕಲ್ ಹ್ಯಾಂಡರ್ಸನ್ ಅಂತ ಅವ್ರ ಕಂಪನಿ ಮಾಲಕ. ಓಕೆ, ಮಾಡ್ಲಾ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿದೆ. ಓಕೆ, ಭೈಗಾ ಎಂಬ ಆದಿವಾಸಿ ಗುಂಪು ಕಂಡುಬರುವುದು ಮಧ್ಯಪ್ರದೇಶದಲ್ಲಿ. ಓಕೆ, ಜಲ ಮಹೋತ್ಸವ ನಡೆಯುವ ರಾಜ್ಯ ಮಧ್ಯಪ್ರದೇಶ್. ಓಕೆ, ಇಷ್ಟು ಮಧ್ಯಪ್ರದೇಶ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಎಕ್ಸಾಮ್ ಪಾಯಿಂಟ್ ಆಫ್. ಓಕೆ, ನೋಡಿ ಇಲ್ಲಿ ಪಂಚರಾಜ್ಯ ಎಲೆಕ್ಷನ್ ನಡೀತಲ್ಲ, ಅದಕ್ಕೆ ಸಂಬಂಧಪಟ್ಟಂತ 5 ರಾಜ್ಯಗಳದ್ದು ಒಂದು ಸಲ ನೋಡ್ಕೊಂಡ್ಬಿಟ್ರೆ ನಮಗೆ ಮುಂದೆ ಬರುವಂಥ ಎಲ್ಲ ಎಕ್ಸಾಮಿಗೂ ತುಂಬ ಸ್ವಲ್ಪ ಈಸಿ ಆಗುತ್ತೆ. ನೋಡಿ, ಎಲೆಕ್ಷನ್ ಇನ್ 5 ಸ್ಟೇಟ್ಸ್. ರಾಜಸ್ಥಾನ್ ಸ್ಟೇಟ್ ಫಾರ್ಮೇಷನ್ ಆಗಿದ್ದಾಗ ಮಾರ್ಚ್ 30, 1949. ಕ್ಯಾಪಿಟಲ್ ಜೈಪುರ್. ಓಕೆ, ಡಿಸ್ಟ್ರಿಕ್ಟ್ 50 ಇದಾವೆ. ಓಕೆ, ಲಿಟ್ರೇಚರಿ ಸಾಕ್ಷರತೆ 66. ಸ್ಟೇಟ್ ಕೇಜ್ರಿ ಇದೆ. ಅನಿಮಲ್ ಇದೆ ಜಿಂಕ, ಕ್ಯಾಮಲ್ ಅಂದರೆ ಒಂಟೆ. ಓಕೆ, ಪ್ರೆಸೆಂಟ್ CM ಭಜನ್ ಲಾಲ್ ಶರ್ಮಾ. ಓಕೆ, ಹೊಸ CM ಇವರು. ಓಕೆ, ಕಲ್ರಾಜ್ ಮಿಶ್ರಾ ಅವರು ಗವರ್ನರ್. ಓಕೆ, ಮಧ್ಯಪ್ರದೇಶ್ ವೆರಿ ಇಂಪಾರ್ಟೆಂಟ್. ಓಕೆ, ಫಾರ್ಮೇಷನ್ ಆಗಿದ್ದ 1 ನವೆಂಬರ್ 1956. ಕ್ಯಾಪಿಟಲ್ ಭೋಪಾಲ್ ಇದೆ. ಓಕೆ, ಇದು ಸಾಕ್ಷರತೆ 69 ಇದೆ. ಓಕೆ, ನೋಡಿ ಈಗ ಹಿಂದಿನ ಮಾಜಿ CM ಯಾರು? ಶಿವರಾಜ್ ಸಿಂಗ್ ಚೌಹಾಣ್. ಓಕೆ, ಪ್ರೆಸೆಂಟ್ CM ಯಾರಪ್ಪ ಅಂದರೆ ಮೋಹನ್ ಯಾದವ್. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್ ಗವರ್ನರ್ ಯಾರಪ್ಪ ಅಂದರೆ C. ಮಂಗೋಭಾಯಿ ಪಟೇಲ್. ಓಕೆ, ತೆಲಂಗಾಣ ಸ್ಟೇಟ್ ನೋಡಿ ಫಾರ್ಮೇಷನ್ ಆಗಿದ್ದು ಜೂನ್ 2, 2014. ಕ್ಯಾಪಿಟಲ್ ಹೈದರಾಬಾದ್ ಇದೆ. ಲೆಜಿಸ್ಲೇಟಿವ್ ಬೈಕಮಲ್ ಇದೆ. ಲಿಟ್ರೇಚರ್ 66 ಇದೆ. ನೋಡಿ, ಫಾರ್ಮರ್ CM ಅಂದರೆ ಹಿಂದಿನ CM ಯಾರಪ್ಪ ಅಂದರೆ ಚಂದ್ರಶೇಖರ್ ರಾವ್. ಓಕೆ, ಪ್ರೆಸೆಂಟ್ ಯಾರ್ದಾರ? ರೇವಂತ್ ರೆಡ್ಡಿ. ಓಕೆ, ಇದು ಗೊತ್ತಿರಲಿ. ಗವರ್ನರ್ ಯಾರ್ದಾರೆ? ತಮಿಲಿಸೈ ಸುಂದರರಾಜನ್. ಓಕೆ, ನೋಡಿ ಮಿಜೋರಾಂ ನೆಕ್ಸ್ಟ್. ರಾಜ್ಯ ರಚನೆ ಆಗಿದ್ದು ಫೆಬ್ರವರಿ 20, 1987. ಕ್ಯಾಪಿಟಲ್ ಐಜ್ವಾಲ್ ಇದೆ. ನೋಡಿ, ಲಿಟ್ರೇಚರ್ ನೋಡಿ 91 ಇದೆ. ಓಕೆ, ಇದ್ರ ಪ್ರೆಸೆಂಟ್ CM ಲಾಲ್ದು ಹೋಮ್. ಓಕೆ, ಇಲ್ಲಿ ಗವರ್ನರ್ ಯಾರಪ್ಪ? ಹರಿಬಾಬು ಅಂತ ಇದ್ದಾರೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಇದು ಛತ್ತೀಸ್ಗಢ. ರಾಜ್ಯ ರಚನೆ ಆಗಿದ್ದು ನವೆಂಬರ್ 1. ನೋಡಿ, ಕರ್ನಾಟಕದೊಂದಿಗೆ ರಾಜ್ಯ ರಚನೆ ಆದ ರಾಜ್ಯಗಳು ಯಾವ ಅಂತ ಕೇಳ್ಬೋದು. ಒಂದೊಂದು 7 ರಾಜ್ಯ ಅದಾವೆ. ಓಕೆ, ಇದು ರಚನೆ ಆಗಿದ್ದು ನವೆಂಬರ್ 1, 2000. ಓಕೆ, ಕ್ಯಾಪಿಟಲ್ ಯಾವುದು? ರಾಯ್ಪುರ್. ಓಕೆ, ಇದ್ರದ್ದು ನೋಡಿ ಫಾರ್ಮರ್ CM ಭೂಪೇಶ್ ಬಘಲ್. ಓಕೆ, ಪ್ರೆಸೆಂಟ್ CM ವಿಷ್ಣುದೇವ್ ಸಾಯಿ. ಓಕೆ, ವಿಶ್ವಭೂಷಣ್ ಹರಿಚಂದನ್. ಓಕೆ, ಅವರು ಗವರ್ನರ್. ಓಕೆ, ನೆಕ್ಸ್ಟ್ ಮಧ್ಯಪ್ರದೇಶಕ್ಕೆ ಸಂಬಂಧ ಸ್ವಲ್ಪ ನೃತ್ಯಗಳ ಬಗ್ಗೆ ತಿಳ್ಕೋಬೇಕು. ಮಧ್ಯಪ್ರದೇಶ ರಾಜ್ಯದ ನೃತ್ಯಗಳು ಯಾವಪ್ಪ ಅಂದರೆ ಕರ್ಮ, ಮುರಿಯಾ, ಕಾಕಾಸಾರ್. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳು ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಅದು ಮಧ್ಯಪ್ರದೇಶ್ 526. ಕರ್ನಾಟಕದಾಗ 524. ಓಕೆ,
ಪ್ರಾಜೆಕ್ಟ್ ಟೈಗರ್ 50ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹುಲಿಗಳು, ಚಿರತೆಗಳು, ಸಿಂಹಗಳು, ಹಿಮಚಿರತೆಗಳು ಸೇರಿದಂತೆ ವಿಶ್ವದ ಪ್ರಮುಖ 7 ದೊಡ್ಡ ಬೆಕ್ಕುಗಳನ್ನು ರಕ್ಷಿಸಲು ಮತ್ತು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಒಕ್ಕೂಟವನ್ನು ಪ್ರಾರಂಭಿಸಿದರು. ಇದನ್ನೇ ನಾವು HK ಸಿವಿಲ್ PC ಕ್ವಶನ್ ಕೇಳಿದ್ರು ನೋಡಿ 2021 ಸ್ಟೂಡೆಂಟ್ ನೀಡಿದಲ್ಲ, ಇದಕ್ಕೂ ಕ್ವಶನ್. ಓಕೆ ನೋಡಿ, ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್ ಮುಂದಿನ 25 ವರ್ಷಗಳಲ್ಲಿ ಹುಲಿ ಸಂರಕ್ಷಣೆ ಕಾರ್ಯತಂತ್ರ ವಿವರಿಸುವ ಅಮೃತ್ ಕಾಲ್ ಕಾ ಟೈಗರ್ ವಿಜನ್ ಎಂಬ ಪುಸ್ತಕವನ್ನು ಪ್ರಕಟಿಸುವುದಾಗಿ ಘೋಷಿಸಲಾಗಿದೆ. ಓಕೆ, ಮಧ್ಯಪ್ರದೇಶದ ರೇವಾ ಎಂಬ ಸ್ಥಳದಲ್ಲಿ ವಿಶ್ವದ ಮೊದಲ ಬಿಳಿ ಹುಲಿಗಳ ಅಭಯಾರಣ್ಯವನ್ನು ಸ್ಥಾಪಿಸಲಾಗಿದೆ. ಓಕೆ, ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆ, ನೆಕ್ಸ್ಟ್, ಪ್ರಸ್ತುತ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಯಾರು ಅಂತಿದೆ ಕ್ವಶನ್. ನೆಕ್ಸ್ಟ್, ಇದು ವೆರಿ ಇಂಪಾರ್ಟೆಂಟ್ ಆಗ್ತದೆ, ಯಾಕಂದ್ರೆ SC/ST ಪ್ರಜಾವಾಣಿಯಲ್ಲಿ ಆರ್ಟಿಕಲ್ ಆಗಿತ್ತಲ್ಲ, ಅದ್ರ ಸಂಬಂಧ ನಮಗಿದು ಇಂಪಾರ್ಟೆಂಟ್ ಆಗ್ತದೆ. ಪರಿಶಿಷ್ಟ ಜಾತಿ ಇದೆ. ಓಕೆ, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡ ಇವು ಬಂದಾಗ ನಾವು ಸ್ವಲ್ಪ ಕ್ಲಿಯರ್ ಆಗಿ ಆಯೋಗದ ಅಧ್ಯಕ್ಷರ ಬಗ್ಗೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಓಕೆ ನೋಡಿ, 1ನೇ ಆಪ್ಷನ್ ಪ್ರಿಯಾಂಕಾ ಕಣುಂಗ್ ಇದೆ, ಮನೋಜ್ ಕುಮಾರ್ ಇದೆ, ವಿಜಯ್ ಸಪ್ಲಾ ಇದೆ. ಓಕೆ, ಅಜಯ್ ಕೆ ಸೂದ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ವಿಜಯ್ ಸಪ್ಲಾ. ಓಕೆ, ವಿಜಯ್ ಸಪ್ಲಾ. ಹಾಗಾದ್ರೆ ಪರಿಶಿಷ್ಟ ಜಾತಿ ಅಂದ್ರೆ ಆರ್ಟಿಕಲ್ ಎಷ್ಟು ಬರ್ತದೆ ವಿಧಿ ಅಂದ್ರೆ 338. ಹಾಗಾದ್ರೆ ಪರಿಶಿಷ್ಟ ಪಂಗಡ ಅಂದ್ರೆ 338B ಬರ್ತದೆ. ಓಕೆ, ಇಷ್ಟು ಗೊತ್ತಿರ್ಬೇಕಷ್ಟೇ. ಓಕೆ ನೋಡಿ, ಇದಕ್ಕೆ ಸಂಬಂಧಪಟ್ಟಂತ ಆರ್ಟಿಕಲ್ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ತಿಳ್ಕೊಂಡು ನೋಡಿ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ಈ ಆಯೋಗಕ್ಕೆ ಸಂಬಂಧಿಸಿದ ವಿಧಿ 358ನೇ ವಿಧಿ. ಇದು ಸಾಂವಿಧಾನಿಕ ಅಂಗವಾಗಿದೆ. ಈ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಈ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು? 3 ವರ್ಷಗಳು. ಪ್ರಸ್ತುತ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಅಧ್ಯಕ್ಷರಾದ ವಿಜಯ್ ಸಾಂಪ್ಲಾ. ಲೋಕಸಭೆಯಲ್ಲಿ ಒಟ್ಟು 84 ಸ್ಥಾನಗಳು ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ. ಅದರಲ್ಲಿ ಕರ್ನಾಟಕ ಎಷ್ಟಪ್ಪ ಅಂದ್ರೆ 5 ಲೋಕಸಭಾ ಕ್ಷೇತ್ರಗಳು ಮೀಸಲಿದೆ ಅಂದ್ರೆ. ಓಕೆ, ಕರ್ನಾಟಕ ವಿಧಾನಸಭೆಯಲ್ಲಿ ಒಟ್ಟು 36 ಸ್ಥಾನಗಳು ಪರಿಶಿಷ್ಟ ಜಾತಿಗೆ ಮೀಸಲಿಡಲಾಗಿದೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ಕೇಳಿದಾರಲ್ಲ, PSIಗೆ ಕೇಳಿದರೆ, PC ಕೇಳಿದ್ದಾರೆ. ಓಕೆ ನೋಡಿ, ನೆಕ್ಸ್ಟ್ ಹಾಗೆ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ 338A, ಅಲ್ಲಿ 338B ಇದೆ, ಸಾರಿ 338A ಇದು. ಓಕೆ, ಇದು ಒಂದು ಸಾಂವಿಧಾನಿಕ ಸಂಸ್ಥೆ. ಇದರ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ ಇದು 3 ವರ್ಷ. ಪ್ರಸ್ತುತ ರಾಷ್ಟ್ರೀಯ ಪರಿಶಿಷ್ಟ ಪಂಗಡ ಅಧ್ಯಕ್ಷರು K ಮನೋಜ್ ಕುಮಾರ್. ಓಕೆ, ಲೋಕಸಭೆಯಲ್ಲಿ ಒಟ್ಟು 47 ಸ್ಥಾನಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಡಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 2 ಲೋಕಸಭಾ ಸ್ಥಾನಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಡಲಾಗಿದೆ. ಲೋಕಸಭೆಯಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡಕ್ಕೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಸ್ಥಾನಗಳನ್ನು ಮೀಸಲಿಡಲಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, 2022ರ NCRB ವರದಿ ಪ್ರಕಾರ ದೇಶದಲ್ಲಿ ಮಹಿಳೆಯರ ಗಣತಿಗೆ ಧಕ್ಕೆ ತರುವ ಅಂದ್ರೆ ಬೆತ್ತಲೆ ಪ್ರಕರಣಗಳು ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ದಾಖಲಾಗಿದೆ ನೋಡಿ ಸ್ನೇಹಿತರೆ. ಇದು ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದ ಒಂದು ಘಟನೆ ನಡೀತು, ಹಾಗಾಗಿ ಇದು ಸ್ವಲ್ಪ ಆರ್ಟಿಕಲ್ ನ್ಯೂಸ್ನಲ್ಲಿದೆ. ಹೀಗಾಗಿ ಯಾವ ರಾಜ್ಯದಲ್ಲಿ ಹೆಚ್ಚಿದೆ, ಕರ್ನಾಟಕದಲ್ಲಿ ಎಷ್ಟು ಪ್ರಕರಣ ಇದೆ ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ರೆ ಮುಂದೆ ಬರಲಿರುವ ಎಕ್ಸಾಮ್ದಲ್ಲಿ PSI ಎಕ್ಸಾಮ್ ಇರುವುದು ಮಹಿಳಾ ಸಬಲೀಕರಣ ಆಗಿ, ಮಹಿಳಾ ಬಗ್ಗೆ ಲೈಂಗಿಕ ದೌರ್ಜನ್ಯ ಬಗ್ಗೆ ಯಾವುದೇ ಒಂದು ಆರ್ಟಿಕಲ್ ಬಂದರೆ, ಒಂದು ಎಸ್ಸೆ ಬಂದರೂ ಇದನ್ನ ಎಲ್ಲ ಡಾಟಾ ಸೇರಿಸಿ ಒಂದು ಎಸ್ಸೆ ಬರೀಬೋದು. ಓಕೆ ನೋಡಿ ಸ್ನೇಹಿತರೆ, 1ನೇ ಆಪ್ಷನ್ ಇದೆ ಕರ್ನಾಟಕ ಇದೆ, ಉತ್ತರ ಪ್ರದೇಶ ಇದೆ, ಒಡಿಶಾ ಇದೆ, ಆಸಾಮ್ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಬಂದು ಒಡಿಶಾ. ಪ್ರಜಾವಾಣಿ ಸಂಬಂಧ ಸಮಗ್ರವಾದ ಮಾಹಿತಿ ಕೊಟ್ಟಿದ್ರೆ ಸ್ನೇಹಿತರೆ ಸ್ವಲ್ಪ ನೋಡ್ಕೊಳ್ಳಿ, ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ, ನಿಮ್ಗೆ ಎಸ್ಸೆಗೆ ತುಂಬ ಅನುಕೂಲ ಆಗ್ತದೆ. ಓಕೆ, ಹಾಗಾದರೆ 2ನೇ ಸ್ಥಾನ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ್. ಓಕೆ, 3ನೇ ಸ್ಥಾನ ಕ್ರಮವಾಗಿ ಆಸಾಮ್ ಮತ್ತು ಕರ್ನಾಟಕ ಹಂಚಿಕೊಂಡಿದ್ದೇವೆ. ನೋಡಿ ಸ್ನೇಹಿತರೆ, ಇಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಯಾವುದೇ ಆರ್ಟಿಕಲ್ ಪ್ರಜಾವಾಣಿ ಓದೋ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಂಬಂಧಪಟ್ಟಂಥ ಒಂದು ಏನೋ ಆರ್ಟಿಕಲ್ ನ್ಯೂಸ್ ಆತಪ್ಪ, ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಯಾರ ಹತ್ರ, ಆ ಆಯೋಗದ ಅಧ್ಯಕ್ಷ ಸ್ವಲ್ಪ ಹಂಗೆ ನೆನಪು ಮಾಡ್ಕೋಬೇಕು, ಯಾಕಂದ್ರೆ ಮರ್ತು ಬಿಡ್ತೀವಿ ನಾವು. ನೋಡಿ, ಮಹಿಳೆಯರಿಗೆ ಹಾಗಾದರೆ ಕೇಂದ್ರ ಮಹಿಳಾ ಹಕ್ಕುಗಳ ಆಯೋಗದ ಮಕ್ಕಳ ಕಲ್ಯಾಣ ಸಚಿವರು ಯಾರ್ದಾರ? ಕೇಂದ್ರ ಮಹಿಳಾ ಮಕ್ಕಳ ಮತ್ತು ಕಲ್ಯಾಣ ಸಚಿವರು ಯಾರಪ್ಪ ಅಂದರೆ ರೇಖಾ ಶರ್ಮಾ. ಇದನ್ನು ಕ್ವಶನ್ ಕೇಳ್ತಾರೆ, ಯಾಕಪ್ಪ ಅಂದರೆ ಆ ರಿಲೇಟೆಡ್ ಆಗಿರೋ ಕ್ವಶನ್ ಕೇಳ್ಬಿಡ್ತಾರೆ ಅವರು. ಓಕೆ, ಹಾಗಾದರೆ ಈಗ ಇಲ್ಲಿ ಬೆಳಗಾವಿಯಲ್ಲಿ ಪ್ರಕರಣ ನಡೀತು, ಅಲ್ಲಿ ಯಾರು ಹೋಗಿದ್ರು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅವ್ರು ಯಾಕೆ ಹೋಗಿದ್ರಪ್ಪ ಅಂದರೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಅದಾರ ಅವರು. ಓಕೆ, ಹೀಗಾಗಿ ಒಂದಕ್ಕೊಂದು ಲಿಂಕ್ ಕೊಡ್ಬೇಕು ನಾವು, ಅದನ್ನ ಎಸ್ಸೆದಾಗ ನಾವು ಪಾಯಿಂಟ್ ಆಫ್ ಮಾಡಿ ಬರೀಬೋದು. ಹಾಗಾದರೆ ದೇಶದಲ್ಲಿ ಪರಿಶಿಷ್ಟ ಜಾತಿ ನೋಡಿ, ಇಲ್ಲಿ ಕುಕ್ಕಿ ಬುಡಕಟ್ಟು ಸಮುದಾಯ ಅಂತಿದೆ. ಅವ್ರು ಎಲ್ಲಿ ಕಂಡು ಬರ್ತಾರೆ? ಕುಕ್ಕಿ ಸಮುದಾಯ ಅಂದರೆ ಕುಕ್ಕಿ ಸಮುದಾಯದಲ್ಲಿ ಮಣಿಪುರದ ಕಂಡು ಬರ್ತಾರೆ. ಓಕೆ, ಹೀಗಾಗಿ ಈ ಕುಕ್ಕಿ ಸಮುದಾಯ ಇದಿರ್ತಲ್ಲ, ಇದನ್ನು ಕ್ವಶನ್ ಕೇಳಲ್ಲ ಅವರು. ಇತರ ಸಮುದಾಯಗಳು ಯಾವ ರಾಜ್ಯದಲ್ಲಿ ಬರ್ತಲ್ಲ ಅವನು ಕೇಳ್ಬಿಡ್ತಾರೆ. ಓಕೆ, ಶೆಡ್ಯೂಲ್ 5 ಬರ್ತಲ್ಲ ಉಳ್ಕೆದು ಕೇಳ್ಬಿಡ್ತಾರೆ. ಓಕೆ ನೋಡಿ, ಆಸಾಮದ ಚಕ್ಮಾ ಬುಡಕಟ್ಟು ಸಮುದಾಯ ಎಲ್ಲಿ ಕಂಡು ಬರ್ತಕ್ಕಂಥ ಅಪತಾನಿಯಲ್ಲಿ ಅಪತಾನಿ ಅನ್ನೋದು ಅರುಣಾಚಲ ಕಂಡು ಬರ್ತದೆ, ಸತಾಲ್ ಅನ್ನೋದು ಬಿಹಾರದ ಕಂಡು ಬರ್ತದೆ, ಬೈನಾ, ವರ್ಲಿ ಇಂಥವು ಕೇಳ್ಬಿಡ್ತಾರೆ. ಹೀಗಾಗಿ ಒಂದು ಸಮುದಾಯದ ಬಗ್ಗೆ ಏನೋ ಅಲ್ಲಿ ನ್ಯೂಸ್ ಆಗಿದೆಪ್ಪ ಅಂದ್ರೆ ಸ್ವಲ್ಪ ಇತರ ರಾಜ್ಯದಲ್ಲಿರುವಂಥ ಅತಿ ಮಹತ್ವವಾದ ಬುಡಕಟ್ಟು ಸಮುದಾಯದ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗ್ತದೆ. ಓಕೆ, ತೆಲಂಗಾಣದಲ್ಲಿ ಚೆಂಚೀಸ್ ಎಂಬ ಬುಡಕಟ್ಟು ಸಮುದಾಯ ಕಂಡು ಬರ್ತದೆ. ಈ ಥರ ಇವನ್ನೆಲ್ಲ ಲಿಂಕ್ ಮಾಡಿ ಹುಡ್ಕೋಬೇಕಾಗತ್ತೆ ನಾವು. ಓಕೆ, ನೆಕ್ಸ್ಟ್
ಎನ್ ಸಿ ಆರ್ ಅಂತ ಕ್ವಶನ್ ಕೇಳಿದ್ನಲ್ಲ, ಅದಕ್ಕೆ ಸ್ವಲ್ಪ ಅದ್ರ ಎಕ್ಸ್ಪ್ಲೇಷನ್ ತಿಳ್ಕೊಳ್ಳೇಬೇಕಾದ್ರೆ. ಓಕೆ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇದು ರಚನೆ ಆಗಿದೆ ಯಾವಪ್ಪ ಅಂದರೆ 11 ಮಾರ್ಚ್ 1986. ಪ್ರಸ್ತುತ ಇದರ ಮುಖ್ಯಸ್ಥರು ಯಾರಪ್ಪ ಅಂದರೆ ವಿವೇಕ್ ಗೋಗೈ. 2022ರಲ್ಲಿ ಕರ್ನಾಟಕ ರಾಜ್ಯದ ಮಹಿಳೆಯರ ಬೆತ್ತಲೆ ಪ್ರಕರಣ ಒಟ್ಟು 1328 ಪ್ರಕರಣಗಳು ದಾಖಲಾಗಿದ್ದವು. ದೇಶದಲ್ಲಿ ಇಂಥ ಅತಿ ಹೆಚ್ಚು ಪ್ರಕರಣ ದಾಖಲಾದ ರಾಜ್ಯದಲ್ಲಿ ಕರ್ನಾಟಕ 3ನೇ ರಾಜ್ಯ. ನೋಡಿ, ಇಂಥ ಕೃತ್ಯಗಳಲ್ಲಿ ಪಾಲ್ಗೊಂಡವರ ವಿರುದ್ಧ ಯಾವ ಸೆಕ್ಷನ್ ಬಳಸ್ತಾರಪ್ಪ ಅಂದ್ರೆ IPC ಸೆಕ್ಷನ್ 354B ಅಡಿಯಲ್ಲಿ ಬರ್ತದೆ. 2022ರಲ್ಲಿ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಮೇಲೆ ಎಸಗಲಾದ ಇಂಥ ಪ್ರಕರಣ ಸಂಖ್ಯೆ 46. ಓಕೆ, ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಬಂದ್ಬಿಡ್ತು. ಹೀಗಾಗಿ ನಾವು ಏನು ಮಾಡಬೇಕು, ಕೇಂದ್ರ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರಾಗಿ ತಿಳ್ಕೊಬೇಕಾಗ್ತದ. ಓಕೆ, ಕೇಂದ್ರ ಮಕ್ಕಳ ಆಯೋಗದ ಅಧ್ಯಕ್ಷರನ್ನು ತಿಳ್ಕೊಳ್ಳಿ, ಹೇಳಿದ ಈಗ ಅದನ್ನು ತಿಳ್ಕೊಬೇಕಾಗ್ತದ. ಹಾಗೆ ಸಂಬಂಧಪಟ್ಟಂಥ ಮಾಹಿತಿ ನಾವು ಕ್ಯಾಚ್ ಮಾಡೋದ್ರೊಂದಿಗೆ ನಮಗೆ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಾಗ್ತದ. ಓಕೆ, ಇಲ್ಲ ಅಂದರೆ ನಾವು ಆಗ ಓದ್ಕೊಂತ ಹೋದರೆ ಅದು ಯಾವುದೂ ನೆನಪುಳಿಯಂಗಿಲ್ಲ. ಓಕೆ, ನೋಡಿ ಎಷ್ಟು ಪ್ರಕರಣ, 46 ಪ್ರಕರಣಗಳು ಇದಾಗಿದೆ. ಓಕೆ, ನೋಡಿ ಇಲ್ಲಿ ನೆಕ್ಸ್ಟು ಮಹಿಳೆಯರ ಬೆತ್ತಲೆಗೊಳಿಸುವ ಪ್ರಕರಣಗಳಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಪ್ರಕರಣ ದಾಖಲಿರೋದು ಒಡಿಶಾ. ಓಕೆ, ಯಾವ ರಾಜ್ಯದಲ್ಲಿ? ಒಡಿಶಾದಲ್ಲಿ. ಎಷ್ಟು? 3739. ಓಕೆ, 2ನೇ ಸ್ಥಾನ ಉತ್ತರ ಪ್ರದೇಶ್, 3ನೇ ಸ್ಥಾನ ಕ್ರಮವಾಗಿ ಆಸಾಂ ಮತ್ತು ಕರ್ನಾಟಕ. ದೇಶದಲ್ಲಿ ದಾಖಲಾಗುತ್ತಿರುವ ಒಟ್ಟು ಪ್ರಕರಣ 3/2 ಪ್ರಕರಣಗಳು ಈ 4 ರಾಜ್ಯಗಳಿವೆ. ಓಕೆ, IPC ಸೆಕ್ಷನ್ 354B ಏನು ಮತ್ತು ಎತ್ತ ಮಹಿಳೆಯನ್ನು ವಿವಸ್ತ್ರಗೊಳಿಸುವ ಯತ್ನ, ಆಕೆಯ ಬಟ್ಟೆಯನ್ನು ಎಳೆದಾಡುವಂಥ ಕೃತ್ಯಗಳು, ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವ ಕೃತ್ಯ. ಇಂಥ ಕೃತ್ಯಕ್ಕೆ 3 ವರ್ಷಗಳಿಂದ 7 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಲು ಅವಕಾಶವಿದೆ ಮತ್ತು ದಂಡವು ವಿಧಿಸಲು ಅವಕಾಶವಿದೆ. ಇದು ಈ ಸೆಕ್ಷನ್ ಇದೆಲ್ಲ ಭಾರಿ ಇಂಪಾರ್ಟೆಂಟ್ ಆಗ್ತದೆ. ನೀವು ಎಷ್ಟೇ ಬರುವಂಥ ಸಂದರ್ಭದಲ್ಲಿ ಇದನ್ನು ಬಳಸ್ಕೋಬಹುದು. ಓಕೆ, ನೆಕ್ಸ್ಟ್ H117 ಎನ್ನುವುದು ಒಂದು. ಓಕೆ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಬಂದಿದೆ. ಇದು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಇದೇ ಕೇಳ್ತಾರೆ ಡೈರೆಕ್ಟ್ ಅವನು. H117 ಅಂದರೆ ಏನಂತ ಕೇಳ್ಬಿಡ್ತಾನೆ. ಓಕೆ, ಅವು ಆಪ್ಷನ್ ಮೇಲೆ ಕನ್ಫ್ಯೂಸ್ ಆಗಿಬಿಡ್ತಾನೆ. ಒಂದು ಗ್ರಹ ಇದೆ, ಮಿಲ್ಕ್ ವೇ ಇದೆ, ನಕ್ಷತ್ರ ಪುಂಜ ಇದೆ, ಧೂಮುಕೆ ಇದೆ. ಇದಕ್ಕೆ ಸರಿಯಾದ ಒಂದು ನಕ್ಷತ್ರ ಪುಂಜ. ಓಕೆ, ಇದು ಸಂಬಂಧಪಟ್ಟಂತ ಮಾಹಿತಿ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಾಡ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಓಕೆ, ಕ್ವಾಡ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? ಇಲ್ಲಿ ಯಾಕೆ ಬಂತಪ್ಪ ನ್ಯೂಸ್, ಇದನ್ನ ಯಾಕೆ ತೊಗೊಂಡಪ್ಪ ಅಂದರೆ ನಾನು ಆರ್ಟಿಕಲ್ ಓದಿ ಗೊತ್ತಾಗುತ್ತೆ. ನಾನು ಅದನ್ನ ಎಲ್ಲರೂ ತೊಗೊಳೋದಿಲ್ಲ. ಆ ಆರ್ಟಿಕಲ್ ಅದು ರೈಸ್ ಆಗಿದೆ. ನಮ್ಗೆ ಎಕ್ಸಾಮ್ ಪಾಯಿಂಟ್ ನೋಡಿಲಿ, ಗಣರಾಜ್ಯೋತ್ಸವಕ್ಕೆ ಬೈಡೆನ್ ಗೈರು, ಅದು ಕ್ವಶನ್ ಮಾರ್ಕ್ ಇದೆ. ಅವ್ರು ಬರಲಿ ಬಿಡಲಿ ನಮಗೆ ಲಾಸ್ ಆಗೋದಿಲ್ಲ. ಬಟ್ ಅದು ಯಾಕೆ ಬರಲಿಲ್ಲ ರೀಸನ್ ಕರೆಕ್ಟ್ ಆಗಿಲ್ಲ. ಪಣ್ಣು ಹತ್ಯೆ ಸಂಚು ಆರೋಪ, ಅದು ಆರೋಪ ಕ್ಲಿಯರ್ ಇಲ್ಲ, ಬರೀ ಮಾಯಿ ಬತ್ತಲಾಗಿದೆ. ಅದು ಆರೋಪ ಇಟ್ಕೊಂಡು ಅವ್ರು ಬರಲಂತಿದ್ದಾರೆ, ಇನ್ನೂ ಕ್ಲಿಯರ್ ಆಗಿಲ್ಲ. ಬಟ್ ನಮಗೇನು, ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನಮ್ಗೆ ಮಾರ್ಕ್ಸ್ ಬೇಕು ಈ ಆರ್ಟಿಕಲ್ನಿಂದ. ಅದಕ್ಕೆ ಈ ಆರ್ಟಿಕಲ್ ಓದ್ಕೊಂತ ಇಲ್ಲೇ ಕ್ವಾಡ್ ಅಂತ ಒಂದು ಕ್ವಶನ್ ರೈಸ್ ಆಗಿದೆ. ಅದಕ್ಕಾಗಿ ನಾನು ಕ್ವಾಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ನೀಡಿದ್ದೀನಿ. ಓಕೆ, ಗಣರಾಜ್ಯೋತ್ಸವಕ್ಕೆ ಬೈಡೆನ್ ಗೈರು. ಓಕೆ, ಯಾರು ಗಣರಾಜ್ಯೋತ್ಸವಕ್ಕೆ ಬರ್ತಾ ಅವ್ರು ಇಂಪಾರ್ಟ್ ಆಗ್ತಾರೆ. ಬಟ್ ಅದು ಕೇಳೋದು ಬಿಟ್ಟಿದ್ದಾರೆ, ಸ್ವಲ್ಪ ಇಂಡೈರೆಕ್ಟಾಗಿ ಕ್ವಶನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಅದರ ಮಾಹಿತಿ ಇರಲಿ. ನೋಡಿ ಇಲ್ಲಿದೆ ನೋಡಿ, ಕ್ವಾಡ್ ಶೃಂಗಸಭೆ ಮುಂದುವರಿಕೆ ಅಂತಿದೆ. ಅದರ ಸಂಬಂಧ ಇದು ತೊಗೊಂಡಿದ್ದೀನಿ. ಓಕೆ, ಎಷ್ಟು ಸದಸ್ಯ ರಾಷ್ಟ್ರಗಳಿದೆ ಅಂತ ಹೇಳಿದ್ರೆ, 1ನೇದು 10 ಇದೆ, 2ನೇದು 5 ಇದೆ, 3ನೇದು 4 ಇದೆ, 4ನೇದು 8 ಇದೆ. ಇದಕ್ಕೆ ಸರಿಯಾದ 4 ಇದೆ. ಓಕೆ, ನೋಡಿ ಸ್ನೇಹಿತರೆ, ಈ ಸಾರ್ಕ್ ಆಗಿರ್ಬೋದು, G7 ಆಗಿರ್ಬೋದು, ಬ್ರಿಕ್ಸು, ಇವೆಲ್ಲ ಕೆಲವೊಂದು ರಾಷ್ಟ್ರ ಸಂಘಟನೆಗಳಿದಾವೆ. ಇವು ಪಿಕ್ಸ್ ರೆಡಿ ಇರಬೇಕು. ಒಂದಿಲ್ಲ ಒಂದು ಕ್ವಶನ್ ಬಂದೇ ಬರ್ತದೆ. ಓಕೆ, G20 ರಾಷ್ಟ್ರಗಳಿದಾವೆ, ಇವೆಲ್ಲ ಬಂದೇ ಬರ್ತದೆ. ನೋಡಿ, ಕ್ವಾಡ್ ಅಂದರೆ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್. ಓಕೆ, ಇದ್ರ ಫುಲ್ ಫಾರ್ಮು. ಸ್ಥಾಪನೆ ಆಗಿದ್ದು 2007. ವ್ಯಾಪ್ತಿ ಇಂಡೋ ಪೆಸಿಫಿಕ್ ಪ್ರದೇಶ. ಓಕೆ, ಸದಸ್ಯ ರಾಷ್ಟ್ರಗಳು ಎಷ್ಟು? 4 ಅದ. ಒಂದೇನಿದೆ ಆಸ್ಟ್ರೇಲಿಯಾ, ಭಾರತ, ಜಪಾನ್, ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೇರಿಕಾ. ಅಂದರೆ 4 ಅದಾವೆ. ಉದ್ದೇಶ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾದ ದೇಶದ ಅತಿಕ್ರಮಣಶೀಲತೆ ತಡೆಯುವ ಸಲುವಾಗಿ ಈ ಒಕ್ಕೂಟವನ್ನು ರಚಿಸಲಾಗಿದೆ. ಓಕೆ, ಪೆಸಿಫಿಕ್ ಪ್ರದೇಶ ಹಾಗೂ ದಕ್ಷಿಣ ಚೀನಾ ಸಮುದ್ರದಲ್ಲಿ ಕ್ವಾಡ್ ಸದಸ್ಯ ರಾಷ್ಟ್ರಗಳು ಜಂಟಿ ಸಮರಾಭ್ಯಾಸವನ್ನು ಕ್ವಾಡ್ ಸದಸ್ಯ ರಾಷ್ಟ್ರಗಳು ಮಾಡುತ್ತವೆ. ಓಕೆ, ಉದ್ದೇಶ ಏನಪ್ಪ ಅಂದರೆ ಇಂಡೋ ಪೆಸಿಫಿಕ್ ಏನು ಸಮುದ್ರ ಇದೆಯಲ್ಲ, ಆ ರೀಜ್ಯದಲ್ಲಿ ಚೀನಾದ ಅತಿಕ್ರಮಣವನ್ನು ತಡೆಯುವ ಸಲುವಾಗಿ ಇದನ್ನು ಕ್ವಾಡ್ಸ್ ಒಂದು ಸಂಘಟನೆ ಮಾಡಿಕೊಳ್ಳಲಾಗಿದೆ. ಓಕೆ, ಇತ್ತೀಚೆಗೆ ನಿಧನರಾದ ಲತೀಫ್ ಖಾನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತಿದೆ. ಓಕೆ, ನೋಡಿ 1ನೇ ಆಪ್ಷನ್ ಇದೆ, ಕ್ರಿಕೆಟ್ ಇದೆ, ವಾಲಿಬಾಲ್ ಇದೆ, ಹಾಕಿ ಇದೆ, ಫುಟ್ಬಾಲ್ ಇದೆ. ಇದಕ್ಕೆ ಸರಿಯಾದ ಒಂದು ಫುಟ್ಬಾಲ್. ಓಕೆ, ಫುಟ್ಬಾಲ್ ಸಂಬಂಧಪಟ್ಟಂತ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಗ್ತದೆ. ನೋಡಿ, ನಮ್ಮ ದೇಶದಲ್ಲಿ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಇದೆ. ಇದರ ಅಧ್ಯಕ್ಷ ಯಾರಪ್ಪ ಅಂದರೆ ಕಲ್ಯಾಣ್ ಚೌಬೆ ಇದ್ದಾರೆ. ಓಕೆ, ಉಪಾಧ್ಯಕ್ಷರು ಯಾರಪ್ಪ ಅಂದರೆ ನಲ್ಪಾಡ್ ಇದ್ದಾರೆ. ಅಹಮದ್ ಹ್ಯಾರಿಸ್ ಅವರು ಉಪಾಧ್ಯಕ್ಷರಿದ್ದಾರೆ. ಓಕೆ, ನಮ್ಮ ಭಾರತ ಫುಟ್ಬಾಲ್ ತಂಡ 1950ರಲ್ಲಿ ಫಿಫಾ ವರ್ಲ್ಡ್ ಕಪ್ಗೆ ಅರ್ಹತೆ ಪಡೆದಿತ್ತಂತ.
1950ರಲ್ಲಿ, ಬಟ್ ಅದು ಭಾಗವಹಿಸಿರಲ್ಲ ಅಂತ. ಓಕೆ, ಅದು ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಫೆಡರೇಷನ್ ಕಪ್ಪು ಫುಟ್ಬಾಲ್ಗೆ ಸಂಬಂಧಿಸಿದೆ. ಸೂಪರ್ ಕಪ್ಪು, ಡುರಾಂಡ್ ಕಪ್, ಈ ಕ್ವಶನ್ ಕೇಳಿದ್ರೆ ಡುರಾಂಡ್ ಕಪ್ಪು ಸ್ವಲ್ಪ ಇಲ್ಲಿ ಆಟಕ್ಕೆ ಸಂಬಂಧ ಅಂದರೆ ಫುಟ್ಬಾಲ್ಗೆ ಸಂಬಂಧಪಟ್ಟವು. ಓಕೆ, ಇಷ್ಟಾಯಿತು. ಈಗ ರೀಸೆಂಟಾಗಿ 2022 ಫುಟ್ಬಾಲ್ ವರ್ಲ್ಡ್ ಕಪ್ ನಡೀತಲ್ಲ, ಫಿಫಾ ವರ್ಲ್ಡ್ ಕಪ್. ಓಕೆ, ಯಾವ ದೇಶ ಚಾಂಪಿಯನ್ ಆಯ್ತು ಅನ್ನೋದು ಅದು ಇಂಪಾರ್ಟೆಂಟ್ ಆಗ್ತದೆ. ಅದು ಯಾವುದಪ್ಪ ಅಂದರೆ ಅರ್ಜೆಂಟೈನಾ 2022. ರನ್ನರ್ ಅಪ್ ಯಾವುದಪ್ಪ ಅಂದರೆ ಫ್ರಾನ್ಸ್ ಆಯಿತು. ಓಕೆ, ಹಾಗಾದ್ರೆ ನೆಕ್ಸ್ಟ್ 2026ರಲ್ಲಿ ಎಲ್ಲಿ ನಡೀತದಪ್ಪ ಅಂದ್ರೆ ಅದು 3 ರಾಷ್ಟ್ರಗಳು. ಒಂದನೇದ್ದು ಕೆನಡಾ, ಎರಡನೇದ್ದು USA, ಇನ್ನೊಂದು ಮೆಕ್ಸಿಕೋ. ಓಕೆ, ಈ 3 ರಾಷ್ಟ್ರಗಳ ಜಂಟಿ ಆಯುಕ್ತದಲ್ಲಿ 2023 ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ. ಓಕೆ, ಇಷ್ಟು ಅಂದರೆ ಇತ್ತೀಚೆಗೆ ನಿಧಾನ ಅದರ ಲತೀಫ್ ಖಾನ್ ಅವರು ಯಾಕೆ ಇಳಿಸೋದ್ರು ಫುಟ್ಬಾಲ್ಗೆ. ಆದರೆ ನಮ್ಮ ದೇಶದ ಕ್ರೀಡೆಯನ್ನು ನೋಡ್ಕೊಂಡ್ರ ಹೊತ್ತಿಗೆ ಇತರ ಜಗತ್ತಿನ ಫುಟ್ಬಾಲ್ಗೆ ಲಿಂಕ್ ಕೊಟ್ಬಿಟ್ರೆ ನಮ್ಗೆ ಯೂಸ್ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಾದರೆ ಇದ್ರಾಗೆ ಈ ಲತೀಫ್ ಖಾನ್ ಬಗ್ಗೆ ಯಾವ ನೋಡಿಲ್ಲ. 1960 ರೋಮ್ ಒಲಿಂಪಿಕ್ಸ್ ಕೂಟಕ್ಕೆ ಆಯ್ಕೆಯಾಗಿದ್ದರು. ಭಾರತ ರಾಷ್ಟ್ರೀಯ ಶಿಬಿರಕ್ಕೆ ಅರ್ಹತೆ ಗಳಿಸಿತ್ತು ಅಂತ ಇದೆ. ಓಕೆ, ಇಷ್ಟು ಸ್ವಲ್ಪ ಮಾಹಿತಿ ನೋಡ್ಕೊಂಡ್ಬಿಟ್ರೆ ಸಾಕು ನಮಗೆ ಅಷ್ಟೇ. ನೆಕ್ಸ್ಟ್, ಆಪರೇಷನ್ 3 ಸ್ಟಾರ್ ಎನ್ನುವುದು ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಇದೆ. ಓಕೆ, ಭಾರತ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಕಾರ್ಯಾಚರಣೆ. ಪಾಕಿಸ್ತಾನದ ಉಗ್ರಗಾಮಿಗಳು ಮುಂಬೈ ಮೇಲೆ ದಾಳಿ ಮಾಡಿದ ಹೆಸರು ಇದಂತಿದೆ. ಅಫ್ಜಲ್ ಗುರುವನ್ನು ಗಲ್ಲಿಗೇರಿಸುವ ರಹಸ್ಯ ಕಾರ್ಯಾಚರಣೆ. ಚೀನಾ ಭಾರತ ಭೂಪ್ರದೇಶವನ್ನು ವಶಪಡಿಸಿಕೊಂಡಿದ್ದಕ್ಕೆ ಇಟ್ಟ ಹೆಸರಂತಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಆನ್ಸರ್ ಬಂದು ಅಫ್ಜಲ್ ಗುರುವನ್ನು ಗಲ್ಲಿಗೇರಿಸಲು ರಹಸ್ಯ ಕಾರ್ಯಾಚರಣೆ ಇಟ್ಟ ಹೆಸರು ಏನಂದರೆ ಆಪರೇಷನ್ 3 ಸ್ಟಾರ್. ಓಕೆ, ನೆಕ್ಸ್ಟ್ ಇದು ನೋಡಿಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಸಮಗ್ರದ ಆರ್ಟಿಕಲ್ ಇದೆ ಇಲ್ಲಿ. ಸಂಸತ್ ಭವನ ಭದ್ರತೆಯ ಬಿಗಿಯಾಗಿದ್ದರೂ ಲೋಪ, ಇದಕ್ಕೆ ಸಂಬಂಧಪಟ್ಟಂತಿದೆ. ಬಟ್ ಇದನ್ನು ನಾನು ಆಪರೇಷನ್ 3 ಸ್ಟಾರ್ ಇದಕ್ಕೆ ಲಿಂಕ್ ಇದೆ. ಯಾಕಂದರೆ ಅಫ್ಜಲ್ ಗುರು ಅವ್ರ ಟೀಮ ನಮ್ಗೆ ಸಂಸತ್ ಭವನದ ಮೇಲೆ ನಮಗೆ ಉಗ್ರ ದಾಳಿ ಮಾಡಿದ್ದು. ಹೀಗಾಗಿ ಅವ್ರನ್ನ ಗಲ್ಲಿಗೇರಿಸೋಕೆ ಬಳಸಿದಂಥ ಗುಪ್ತ ನಾಮ ಹೆಸರೇನಪ್ಪ, ಆಪರೇಷನ್ 3 ಸ್ಟಾರ್ ಅನ್ನೋದು. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಸ್ವಲ್ಪ ಮಾಹಿತಿ ನೋಡೋಣ. ನೋಡಿಸಿದ್ರೆ, ಭಾರತದ ಸಂಸತ್ ಭವನದ ಮೇಲೆ 2001 ಡಿಸೆಂಬರ್ 13ರಂದು ಭಯೋತ್ಪಾದನಾ ದಾಳಿ ನಡೆದಿತ್ತು. ಅನಂತರ ಸಂಸತ್ ಭವನದ ಭದ್ರತೆಯನ್ನು ಬಿಗಿಗೊಳಿಸಲಾಗಿತ್ತು. 2023ರಲ್ಲಿ ನೂತನ ಸಂಸತ್ ಭವನದ ಕಾರ್ಯಾರಂಭ ಮಾಡಿದ ನಂತರ ಅಲ್ಲೂ ಅದೇ ಮಟ್ಟದ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಸಂಸತ್ ಭವನದ ಮೇಲೆ ನಡೆದ ದಾಳಿ 22ನೇ ವರ್ಷ ದಿನವೇ ಭದ್ರತೆಯನ್ನು ಮತ್ತೆ ಲೋಪವಾಗಿದೆ. ಓಕೆ, ಹೀಗಾಗಿ ಸಂಸತ್ತಿಗೆ ಸಂಬಂಧಪಟ್ಟ ಸ್ವಲ್ಪ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ನೋಡಿ, ಭಾರತದ ಕೇಂದ್ರ ಶಾಸಕಾಂಗವನ್ನು ಪಾರ್ಲಿಮೆಂಟ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟ ವಿಧಿ ಸಂಸತ್ ಆರ್ಟಿಕಲ್ ವಿಧಿ 79. ಸಂವಿಧಾನದ 70ರ ವಿಧಿಯ ಪ್ರಕಾರ ಭಾರತದ ಸಂಸತ್ತು ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳನ್ನು ಒಳಗೊಂಡಿದೆ. ಸಂಸತ್ತು ಎಂಬುದು ಕ್ವಶನ್ ಕೇಳಲ್ಲ, ಯಾರನ್ನು ಒಳಗೊಂಡಿರ್ತಾನೆ ಅದರಲ್ಲಿ ಆಪ್ಷನ್ ಏನು ಸೇರಿಸಿದ್ದ, ಪ್ರಧಾನಮಂತ್ರಿ ಸೇರಿಸ್ಬಿಟ್ಟಿರ್ತಾನೆ. ಓಕೆ, ಇಲ್ಲಿ ಹಂಗೆ ಇರುತ್ತೆ, ಅವರವರು ಸಂವಿಧಾನ ಭಾಗ. ಆದರೆ ಇಲ್ಲಿ ನೋಡಿಲೆ, ಸಂಸತ್ತು ಎಂಬುದು ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ. ಅಂದರೆ ಲೋಕಸಭೆ ನಾಯಕರು ಅಲ್ಲಿ ಇದ್ದೇ ಇರ್ತಾರೆ, ಪ್ರಧಾನಿಗಳು. ಓಕೆ, ಯಾರು ಒಳಗೊಂಡಿರ್ತದೆ ಅಂದರೆ ಇಷ್ಟು ಜನ, ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆಗಳು. ಓಕೆ, ರಾಷ್ಟ್ರಪತಿ ಅವರನ್ನು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದ್ದಾರೆ. ಸಂಸತ್ತಿನ 2 ಅಧಿವೇಶನ ನಡುವಿನ ಗರಿಷ್ಠ ಅಂತರ 6 ತಿಂಗಳ. ಓಕೆ, ಸಂಸತ್ತಿನ ಸದಸ್ಯನೊಬ್ಬ ಅಧಿವೇಶನ ನಡೆಯುತ್ತಿರುವಾಗ ಸತತ 60 ದಿನ ಗೈರುಹಾಜರಾದರೆ ಆತನನ್ನು ಅನರ್ಹಗೊಳಿಸಬಹುದು. ಲೋಕಸಭೆಯ ಕಾರ್ಯಕಲಾಪ ನಡೆಸಿಕೊಂಡು ಹೋಗುವುದಕ್ಕೆ 1/10 ಕೋರಂ ಅಗತ್ಯವಿದೆ. ಸಂವಿಧಾನದ 120ನೇ ವಿಧಿಯ ಪ್ರಕಾರ ಸಂಸತ್ತಿನ ಅಧಿಕೃತ ಕಲಾಪವನ್ನು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ನಡೆಸಬೇಕು. ಎಷ್ಟನೇ ವಿಧಿ ಪ್ರಕಾರ? 120ನೇ ವಿಧಿಯ ಪ್ರಕಾರ. ಓಕೆ, ನೆಕ್ಸ್ಟ್, ಯುನೈಟೆಡ್ ನೇಷನ್ಸ್ 2023 ಯಾವುದರ ಅಂತಾರಾಷ್ಟ್ರೀಯ ವರ್ಷವೆಂದು ಘೋಷಿಸಿದೆ ಅಂತಿದೆ. ನೋಡಿ, ಇದು 2023 ಈ ರೀಸೆಂಟ್ ನಡೆದಂಥ HKPC ಕೇಳಿದ ಕ್ವಶನ್ ಇದು. ಇದ್ರದ್ದು ಎಷ್ಟು ಇಂಪಾರ್ಟೆಂಟ್ ಇದೆ ಅಂದ್ರೆ ಪ್ರಜಾನ್ ಪೇಪರ್ ಓದೋದು ಎಷ್ಟು ಇಂಪಾರ್ಟೆಂಟ್ ಇದೆ ಇದ್ರ ಮೇಲೆ ಗೊತ್ತಾಯ್ತು. ನೋಡಿ, ಸಿರಿಧಾನ್ಯಗಳ ಉತ್ಸವ ಎಂಬುದೇ ಅದು ಸಮಗ್ರವಾದ ಆರ್ಟಿಕಲ್ ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಇದನ್ನು ಕೇಳಿದರೆ ಅದಕ್ಕೆ ನಾನು ಫೋಟೋ ಹಾಕಿದ್ದೇನೆ. ಓಕೆ, ಇದು ಸಂಬಂಧಪಟ್ಟ ಸ್ವಲ್ಪ ಎಕ್ಸ್ಟ್ರಾ ಮಾಹಿತಿ ನೋಡಿ. ಆಸಿಯನ್ ಇಂಡಿಯಾ ಮಿಲೆಟ್ ಫೆಸ್ಟಿವಲ್ ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ನಡೆಯಿತು. ಎಲ್ಲಿ ನಡೀತು? ಇಂಡೋನೇಷ್ಯಾ. ಸಿರಿಧಾನ್ಯಗಳ ಸಮಾವೇಶ ಎಲ್ಲಿ ನಡೀತು? ಇಂಡೋನೇಷ್ಯಾದಲ್ಲಿ. ಆಸಿಯಾನ್ ಒಕ್ಕೂಟವು ಭಾರತೀಯ ಕೃಷಿ ಸಚಿವಾಲಯದ ಸಹಯೋಗದೊಂದಿಗೆ ಈ ಸಮಾವೇಶ ನಡೆಸಿತು. ಭಾರತ ಸರ್ಕಾರವು 2023ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಘೋಷಿಸುವಂತೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿತು. ಈ ಪ್ರಸ್ತಾವವನ್ನು 72 ದೇಶಗಳು ಬೆಂಬಲಿಸಿದ್ದವು. ಓಕೆ, ವಿಶ್ವದ ಅತಿ ದೊಡ್ಡ ಸಿರಿಧಾನ್ಯಗಳ ಉತ್ಪಾದಕ ದೇಶ ಹಾಗೂ 5ನೇ ಅತಿ ದೊಡ್ಡ ಸಿರಿಧಾನ್ಯಗಳ ರಫ್ತುದಾರ ದೇಶ ಭಾರತ. ಓಕೆ, ಸಿರಿಧಾನ್ಯಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮುಖ ದೇಶಗಳೆಂದರೆ ಇಂಡೋನೇಷ್ಯಾ, ಬೆಲ್ಜಿಯಂ, ಜಪಾನ್, ಮೆಕ್ಸಿಕೋ, ಇಟಲಿ, ಅಮೆರಿಕ, ಬ್ರೆಜಿಲ್ ಮತ್ತು ನೆದರ್ಲ್ಯಾಂಡ್. ಓಕೆ,
ಆಸಿಯಾನ್ ಅಂತ ನ್ಯೂಸ್ ಆತಲ್ಲಿ ಅದ್ರ ಬಗ್ಗೆ ತಿಳ್ಕೊಳ್ಳಬೇಕಾಗುತ್ತದೆ. ಓಕೆ, ಇದು ಇಂಪಾರ್ಟೆಂಟ್ ಆತ. ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಐತೆ, ಇದಕ್ಕೆ ಇಂಡಿಯಾ ಸದಸ್ಯ ಇಲ್ಲ. ಓಕೆ, ಅದು ಗೊತ್ತಿರಲಿ. ಅವ್ರು ಏನು ಮಾಡ್ತಾರೆ, ಆಸಿಯಾನ್ ಸದಸ್ಯರು ಭಾರತ ಸದಸ್ಯ ಇದೆಯಾ ಅಂತ ಕೇಳ್ಬಿಡ್ತಾರೆ. ಓಕೆ, ಸ್ಥಾಪನೆ ಆಗಿದ್ದು ಆಗಸ್ಟ್ 8, 1967. ಓಕೆ, ಆಸಿಯಾನ್ ಡೇ ಅಂತ ಕೇಳ್ಬೋದು, ಆಗಸ್ಟ್ 8. ಸದಸ್ಯ ರಾಷ್ಟ್ರಗಳು ಬ್ರುನೈ, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಯನ್ಮಾರ್, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ವಿಯೆಟ್ನಾಂ. 2022 ವರ್ಷವನ್ನು ಆಸಿಯಾನ್ ಭಾರತ ಸ್ನೇಹ ವರ್ಷ ಎಂದು ಗೊತ್ತುಪಡಿಸಲಾಗಿದೆ. ಉದ್ದೇಶ ಏಷ್ಯಾದ ದೇಶಗಳ ಶಾಂತಿಯುತ ಮತ್ತು ಬಲವಾದ ಸಮುದಾಯಕ್ಕೆ ಅಡಿಪಾಯವನ್ನು ಭದ್ರಪಡಿಸುವುದು. ಇದರ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತಲ್ಲಿದೆ. ಓಕೆ, ನೆಕ್ಸ್ಟ್. FCCCಯು ಯಾವ ವರ್ಷ ಸ್ಥಾಪಿಸಲಾಗಿದೆ ಅದು. ಓಕೆ, ಸ್ಟಾರ್ ಆಗಿದೆ, ಅದು ಸ್ಥಾಪಿಸಲಾಗಿದೆ. ಓಕೆ, 92 ಇದೆ, 94 ಇದೆ, 2015 ಇದೆ, 98 ಇದೆ. ಇದಕ್ಕೆ ಸರಿ ಆನ್ಸರ್ 94. ನೋಡಿ, ಇದ್ರ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಫ್ರೇಮ್ ವರ್ಕ್ ಕನ್ವೆನ್ಷನ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಇದು ವೆರಿ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ COP28 ಸಮಾವೇಶ ನಡೀತದೆ ದುಬೈದಲ್ಲಿ. ಓಕೆ, ಇಲ್ಲಿ ನಾಗೇಶ್ ಹೆಗಡೆ ಅವರು ವಾರದಾಗ ಒಂದು ದಿನ ಆರ್ಟಿಕಲ್ ಬರ್ತಾರೆ. ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎನ್ವಿರಾನ್ಮೆಂಟ್ ರಿಲೇಟೆಡ್ ತುಂಬ ಚೆನ್ನಾಗಿ ಆರ್ಟಿಕಲ್ ಬರ್ತಾರೆ. ಇದನ್ನು ಓದೋದ್ರಿಂದ ಇಲ್ಲಿರುವಂಥ ಪಾಯಿಂಟ್ಗಳನ್ನು ಕ್ಯಾಚ್ ಮಾಡ್ಕೊಂಡು ನೀವು ಒಂದು ಒಳ್ಳೆಯ ಎಸ್ಸೆಗಾಗಿ ಕನ್ವರ್ಟ್ ಮಾಡಬಹುದು. ನೀವು ಯಾರೇ ಇನ್ನೊಬ್ಬರದ್ದು ಬುಕ್ ಬರೆದ ಎಸ್ಸೆ ಓದೋ ಅವಶ್ಯಕತೆ ಇಲ್ಲ. ಇವು ನಾಗೇಶ್ ಹೆಗಡೆ ಅವರು ತುಂಬ ಚೆನ್ನಾಗಿ ಪರಿಸರ ಬಗ್ಗೆ ಆಗಲಿ ಒಳ್ಳೆ ಎಸ್ಸೆ ಬರ್ತಾರೆ. ಈಗ ನೋಡಿ, COP20 ಬಗ್ಗೆ ಚೆನ್ನಾಗಿ ಎಸ್ಸೆ ಬರೆದಿದ್ದಾರೆ. ಓಕೆ, ಇದಕ್ಕೆ ಸಂಬಂಧ ಸ್ವಲ್ಪ ಮಾಹಿತಿ ನೋಡೋಣ. COP28 ಜಾಗತಿಕ ಶೃಂಗಸಭೆ ದುಬೈನಲ್ಲಿ ನಡೀತಾ ಇದೆ. ಓಕೆ, ದುಬೈನಲ್ಲಿ ನಡೀತಾ ಇದೆ, ಇಲ್ಲಿ UAE ಅಧ್ಯಕ್ಷರಾದ ಡಾಕ್ಟರ್ ಸುಲ್ತಾನ್ ಅಹಮದ್ ಅಲ್ ಜೇಬರ್ ಅವರು ಅಧ್ಯಕ್ಷರು. ಓಕೆ, ಸಭೆಯ ಒಳಗೆ ವೇದಿಕೆ ಏರಿ 12 ವರ್ಷದ ಮಣಿಪುರದ ಬಾಲಕಿ ಲಿಸ್ಪ್ರಿಯಾ ಕಂಗ್ಜುಮಾ ಮಣಿಪುರದ ಮಿಜೋರಾಂ. ಓಕೆ, ಎಂಬಾಕಿ ಕೂಗಿದ ಘೋಷಣೆ ಮಾತ್ರ ನೂರಾರು ದೇಶಗಳು ಮುಳುಗಿತ್ತು. ಏನಪ್ಪ ಅವ್ರು ಏನು ಘೋಷಣೆ ಮಾಡಿದ್ರು ಅಂದರೆ ಫಾಜಿಲ್ ಇಂಧನಗಳಿಗೆ ಬಹಿಷ್ಕಾರ ಹಾಕಿ ಎಂದು ಅವಳು ಕೂಗಾಗಿತ್ತು. ಸಭಾಂಗಣದಲ್ಲಿ ಭರ್ಜರಿ ಚಪ್ಪಾಳಿ ಬಿತ್ತು, ಆದರೆ ಅವಳಿಗೆ ಶೃಂಗಸಭೆಯಿಂದ ಬಹಿಷ್ಕಾರವೇ ಇತ್ತು. ಅಂದರೆ 12 ವರ್ಷದ ಮೇಲೆ ಒಮ್ಮೆಗೆ ಸಭಾಂಗಣವಾಗಿ ಎದ್ದು ನಿಂತು ಘೋಷಣೆ ಕೂಗಿದ್ರು, ಎಲ್ಲರೂ ಚಪ್ಪಾಳಕ್ಕೆ ಹಾಕಿದ್ರು, ಬಟ್ ಅವರನ್ನು ಸಭೆಯಿಂದ ಹೊರಗೆ ಹಾಕಲಾಯಿತು. ನೋಡಿ, ಕ್ಯೂಟೋ ಪ್ರೋಟೋಕಾಲ್ ಯಾವ ವರ್ಷ ಆಯಿತು? 1997. COP28 ನಡೆಯುತ್ತಲ್ಲ, COP1 ಯಾವಾಗ ಆಗಿತ್ತು ಅಂದರೆ 1995 ಬರ್ಲಿನ್ನಲ್ಲಿ. ಓಕೆ, COP8 ಎಲ್ಲಪ್ಪ ಅಂದರೆ 2002 ದೆಹಲಿಯಲ್ಲಿ. ಇದನ್ನು ದೆಹಲಿ ಘೋಷಣೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್. ನಮ್ಮಕ್ಕ ಸಾರಕ್ಕ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯವು ಆರಂಭಿಸಲು ಅವಕಾಶ ಕಲ್ಪಿಸುವ ಸಲುವಾಗಿ ಸಂಸತ್ತು ಮಸೂದೆಯನ್ನು ಅಂಗೀಕರಿಸಿ. ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ನೋಡಿ, ಒಂದೇ ಆಪ್ಷನ್ ಇದೆ, ಕೇರಳ ಇದೆ, ತಮಿಳುನಾಡು ಇದೆ, ತೆಲಂಗಾಣ ಇದೆ, ಕರ್ನಾಟಕ. ಇದಕ್ಕೆ ಸರಿ ಆನ್ಸರ್ ಒಂದು ತೆಲಂಗಾಣ. ಯಾಕಪ್ಪ ಅಂದರೆ ತೆಲಂಗಾಣ ತುಂಬ ನ್ಯೂಸ್ ಇಲ್ಲ, ಯಾಕಂದರೆ ಹೊಸ ಮುಖ್ಯಮಂತ್ರಿ ಆಯ್ಕೆ ಆಗಿದ್ರೆ ಅದ್ರ ಸಂಬಂಧಪಟ್ಟ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಗತ್ತೆ. ಓಕೆ, ನೆಕ್ಸ್ಟ್. ಹಾಲ್ ಆಫ್ ಫೇಮ್ ಪ್ರಶಸ್ತಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಿದೆ. ಒಂದೇದು ಟೆನಿಸ್ ಇದೆ, ಕ್ರಿಕೆಟ್ ಇದೆ, ಕಬಡ್ಡಿ ಇದೆ, ಹಾಕಿ ಇದೆ. ಇದಕ್ಕೆ ಸರಿಯಾದ ಆನ್ಸರ್ ಒಂದು ಟೆನಿಸ್. ಓಕೆ, ಲಿಯಾಂಡರ್ ಪೇಸ್ ಪುರುಷರ ಡಬಲ್ಸ್ ಮತ್ತು ಮಿಶ್ರ ಡಬಲ್ಸ್ 18 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದಿದ್ದಾರೆ. ಪೇಸ್ ಆಟಗಾರ ವಿಭಾಗದಲ್ಲಿ ಅಮೃತ್ ರಾಜ್ ಇವನ್ಸ್ ಎನ್ನುವರು, ಕೊಡುಗೆದಾರ ವಿಭಾಗದಲ್ಲಿ ಈ ಗೌರವ ಪಡೆದಿದ್ದಾರೆ. ಈ ಸಾಧನೆಯೊಂದಿಗೆ ಭಾರತ ಹಾಲ್ ಆಫ್ ಫೇಮ್ ಪ್ರವೇಶಿಸಿದ 28ನೇ ದೇಶವಾಗಿದೆ. ಓಕೆ, ಇಷ್ಟು ತಿಳ್ಕ ಸಾಕು, ಇದು ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಇಲ್ಲಿವರೆಗೂ ಪ್ರಜಾವಾಣಿ ಪತ್ರಿಕೆಯ 3 ದಿನಗಳನ್ನು ಪ್ರಜಾವಾಣಿ ಪತ್ರಿಕೆ ಅತಿ ಮಹತ್ವದ ಪ್ರಚಲಿತ ಘಟನೆಗಳನ್ನು ಒಂದೇ ದಿನ ಡಿಸ್ಕಸ್ ಮಾಡಿದೆ. ಕಾರಣ ಎಷ್ಟೇ ಸ್ನೇಹಿತರೆ, ಕರ್ತವ್ಯದ ಒತ್ತಡದಲ್ಲಿ ಸಮಯದ ಅಭಾವ. ಹಾಗಾಗಿ ಈ ಒಂದು ಸ್ವಲ್ಪ ಹೆಲ್ತ್ ಸರಿ ಇಲ್ಲದ ಸಂದರ್ಭದಲ್ಲಿ 3 ದಿನದ ಕರೆಂಟ್ ಅಫೇರ್ಸ್ನ ಒಂದು ದಿನ ತಮ್ಮ ಮುಂದೆ ನೀಡಿದ್ದೇನೆ ಸ್ನೇಹಿತರೆ. ಈ ಕ್ಲಾಸ್ ತಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಈ ವಿಡಿಯೋ ಹೆಸರು ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಆಲ್ ದ ಬೆಸ್ಟ್. ನಮಸ್ಕಾರ ಸ್ನೇಹಿತರೆ.